आनंदमयी चैतन्यमयी सत्यमयी परमे ॐ सत्यं ज्ञानं ज्योतिररविन्द ॐ तत्सवितुर्वरं रूपं ज्योतिः परस्य धीमहि यन्नः सत्येन दीपये ओम शेरबंद मेरा ओम शेरबंद मेरा ओम शेरबंद मेरा ಸಹೃದಯ ಆತ್ಮಬಂಧುಗಳೇ, ಶ್ರೀ ಮಾತಾರವಿಂದರ ಭಕ್ತರೇ, ಭಗವತ್ ಸೇವಕರೇ, ಜೀವನದ ಅರ್ಥವನ್ನ, ಸತ್ಯವನ್ನ ತಿಳಿಯಬೇಕು ಅನ್ನುವ ಅಭೀಪ್ಸೆಯನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥ ಸತ್ಯ ಶೋಧಕರೇ, ತಮಗೆಲ್ಲರಿಗೂ ಕೂಡ ಈ ಪವಿತ್ರ ದಿನದ ಪ್ರೀತಿಯ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತೀನಿ. ಇಂದು ಪೂರ್ಣಯೋಗದ ಸಾಧಕರಿಗೆ ಅತ್ಯಂತ ಮಹತ್ವದ ದಿನ. ಈಗ ತಾನೇ ವೈಶಾಲ್ಯಕ್ಕ ಅವರು, ಶ್ರೀ ಮಾತೆಯವರೇ ಸ್ವತಃ ಏಪ್ರಿಲ್ 24, 1920 ದಿನದ ಮಹತ್ವವನ್ನ ಕುರಿತು ಹೇಳಿರುವ ಮಾತುಗಳನ್ನ ಪ್ರಸ್ತುತಪಡಿಸಿದ್ದಾರೆ. ಶ್ರೀ ಮಾತೆಯವರು ಹೇಳ್ತಾರೆ, ನನ್ನ ಪಾಂಡಿಚೇರಿಯ ಪುನರಾಗಮನದ ವರ್ಷಾಬ್ದಿಯು ದೈವ ವಿರೋಧಿ ಆಸುರಿ ಶಕ್ತಿಗಳ ಮೇಲಿನ ನಿಶ್ಚಿತ ವಿಜಯದ ಪ್ರತ್ಯಕ್ಷ ಮುನ್ಸೂಚನೆಯಾಗಿದೆ. ಆ ವಿಜಯದ ವಾಸ್ತವಿಕ ಸುಳಿವಾಗಿದೆ, ಕುರುಹಾಗಿದೆ ಅನ್ನುವ ಮಾತನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಮಾತಿನಿಂದಲೇ ನಮಗೆ ಈ ದಿನ ಎಷ್ಟು ಮಹತ್ವದ್ದು ಅಂತ ತಿಳಿದು ಬರುತ್ತೆ. ನಾವಿವತ್ತು ಆ 1920 ಅವಧಿಯ ಘಟನೆಗಳು, ಅವುಗಳ ಔಚಿತ್ಯ, ಮಹತ್ವವನ್ನು ಕುರಿತು ತಿಳ್ಕೊಳ್ಬೇಕು. ಬರೀ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಶ್ರೀ ಮಾತೆಯವರನ್ನ ಸ್ಮರಿಸ್ತಾ ಘಟನೆಗಳನ್ನ ಆಸ್ವಾದಿಸಬೇಕು, ಆನಂದಿಸಬೇಕು. ನಾವು ಇಂಥದ್ದೆಲ್ಲ ನಡೆದಿದೆ ಅಂತ. 1920ಕ್ಕೆ ಬರೋಣ. ಶ್ರೀ ಅರವಿಂದರು ಪಾಂಡಿಚೇರಿಗೆ ಬಂದು ನೆಲೆಸಿ 10 ವರ್ಷಗಳು ಸಂದಿವೆ. ಅವರ ಯೋಗ ಪಥದಲ್ಲಿ ಒಂದು ದಶಕದ ಗಮನಾರ್ಹವಾದಂಥ ಪ್ರಗತಿ ಸಾಧಿತವಾಗಿದೆ. 1914ರಿಂದ 1918ರವರೆಗೆ ಪ್ರಥಮ ಜಾಗತಿಕ ಯುದ್ಧ ಮುಗಿದಿದೆ. ಶ್ರೀ ಅರವಿಂದರ ಸಲಹೆಯ ಮೇರೆಗೆ ಶ್ರೀಮಾತೆಯವರು ಮರಳಿ ಫ್ರಾನ್ಸ್ಗೆ ಹೋಗಿ, ನಂತರ ಜಪಾನ್ಗೆ ತೆರಳಿ ಅಲ್ಲಿ ಮಾಡಬೇಕಾದ ಸಾಧನೆಗಳನ್ನ ಮಾಡಿ ಪೂರೈಸಿ ಒಂದು ನೆಲೆಗಟ್ಟನ್ನ ಅವರೂ ಕೂಡ ಅಲ್ಲಿ ತಲುಪಿದ್ದಾರೆ. ಶ್ರೀ ಅರವಿಂದರ ಆರ್ಯ ಪತ್ರಿಕೆ 1914ರಿಂದ
1921 ಜನವರಿವರೆಗೆ ನಡೆಯುವಂಥದ್ದು ತನ್ನ ಅಂತಿಮ ದಿನಗಳ ಹತ್ತಿರಕ್ಕೆ ಬರ್ತಾ ಇದೆ. ರಾಷ್ಟ್ರಗಳಲ್ಲಿ ಯಾವ ಜ್ಞಾನವನ್ನ ಮಾನವ ಪ್ರಜ್ಞೆಗೆ ಮುಟ್ಟಿಸಬೇಕಾಗಿತ್ತೋ ಆ ಕಾರ್ಯವನ್ನ ಮಾಡಿದಂತ ಆರ್ಯ ಪತ್ರಿಕೆ ತನ್ನ ಸೇವೆಯನ್ನ ಮಾಡಿ ಶ್ರೀ ಅರವಿಂದರ ಬೆಳಕಿನ ನುಡಿಗಳನ್ನ ಹೊತ್ತು ಇಡೀ ಪ್ರಪಂಚದಲ್ಲಿ ವ್ಯಾಪಿಸಿಕೊಂಡಿದೆ. ಆ ಸಂದರ್ಭದಲ್ಲೇನೆ ಮುಂದಿನ ಭವಿಷ್ಯವನ್ನ ಚಿಂತಿಸ್ತಾ ಇದ್ದಂತ ಶ್ರೀ ಅರವಿಂದರು ದೇವಸಂಘ ಅನ್ನೋದು ಈಗ ಮೂರ್ತ ರೂಪ ಪಡೆಯಬೇಕು, ಕಾಂಕ್ರಿಟೈಸ್ ಆಗ್ಬೇಕದು. ಅದಕ್ಕೋಸ್ಕರ ಸಕಲ ಪೂರ್ವ ಸಿದ್ಧತೆಗಳನ್ನ ಮಾಡಿ ಶ್ರೀ ಮಾತೆಯವರನ್ನ ನಿರೀಕ್ಷಿಸ್ತಾ ಇದ್ದಾರೆ. ಶ್ರೀ ಅರವಿಂದಾಶ್ರಮ ಅಂತ ನಾವು ಏನ್ ಕರಿತೀವಿ, ಅದರ ಪೂರ್ವಭಾವಿಯಾದಂತ ಒಂದು ಅವಸ್ಥೆ ದೇವಸಂಘ ಅದಿನ್ನೂ ಜನ್ಮ ಪಡಿಬೇಕಾಗಿದೆ. ಆ ಸಂದರ್ಭದಲ್ಲಿ ಹೇಗಿತ್ತು ಪರಿಸ್ಥಿತಿ ಪಾಂಡಿಚೇರಿಯಲ್ಲಿ? ಎವ್ರಿಥಿಂಗ್ ವಾಸ್ ರೆಡಿ. ದ ರೂಮ್, ದ ಲ್ಯಾಂಪ್, ದ ಆಯಿಲ್, the wick, and it only needed somebody divinely appointed for the task to arrive upon the scene. ಈ ಕರ್ಮರಂಗಕ್ಕೆ ಒಬ್ಬರು ಮುಖ್ಯರಾದ ವ್ಯಕ್ತಿಯ ಪ್ರವೇಶ ಆಗಬೇಕಾಗಿದೆ. ಅವರು ಬರದೇ ಪೂರ್ಣ ಆಗೋದಿಲ್ಲ. ಅವರ ಗೈರು ಹಾಜರಿಯಲ್ಲಿ, ಅವರ ಅನುಪಸ್ಥಿತಿಯಲ್ಲಿ ಇದು ತನ್ನ ಪರಿಪೂರ್ಣತೆಯನ್ನ ಸಾಧಿಸುವುದಿಲ್ಲ. Divinely appointed for the task to arrive upon the scene. Strike the match, light the lamp, and throw open the illumined chamber for the reception and initiation of the first of the new race. Those that Meera had described in 1912 as the race of the sons of God. ಭಗವಂತನ ಪುತ್ರರ, ದೇವಪುತ್ರರ ಜನಾಂಗದ ನಿರ್ಮಾಣ ಆಗ್ಬೇಕಾಗಿದೆ. ಇಲ್ಲಿ ಇದು ಸಾಮಾನ್ಯವಾದ ಕೆಲಸ ಅಲ್ಲ. ಭಾರತದಲ್ಲಿ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಕೊರತೆ ಇರಲಿಲ್ಲ. ಆಶ್ರಮಗಳಿದ್ವು, ಸಾಧು ಸಂತರಿದ್ರು, ಭಕ್ತರ ಗೋಷ್ಠಿಗಳಿದ್ವು. ಆದ್ರೆ ಅದುವರೆಗೆ ನಡೆದಿದ್ದಂತ ಈ ಎಲ್ಲ ಪ್ರಯತ್ನಗಳಿಂದ ಇಲ್ಲಿ ಸಂಘಟಿತವಾಗತಕ್ಕಂಥ ದೇವಸಂಘ ತನ್ನ ಸ್ವರೂಪದಲ್ಲಿ, ತನ್ನ ಗುಣಲಕ್ಷಣಗಳಲ್ಲಿ ವಿಭಿನ್ನವಾಗಿದೆ. ಅದು ಬೇರೆದದು ಸಂಪೂರ್ಣವಾಗಿ. The elect of Sri Aurobindo's Devasangha, that somebody who came to Sri Aurobindo's aid was of course Meera the mother. ಆಗ ಶ್ರೀ ಅರವಿಂದರ ದರ್ಶನದಲ್ಲಿ, ಅವರ ಪ್ರಜ್ಞಾ ಭೂಮಿಕೆಯಲ್ಲಿ ಏನೇನು ಆಗಬೇಕು ಅಂತ ಅವರು ಪರಿಕಲ್ಪಿಸಿದ್ರೋ, ದರ್ಶಿಸಿದ್ರೋ ಅದನ್ನ ಕಾರ್ಯಗತಗೊಳಿಸುವ ಕಾರ್ಯಕಾರಿಣಿ ಶಕ್ತಿ, ಎಕ್ಸಿಕ್ಯೂಟ್ರಿಕ್ಸ್, ಅವರ ಆಗಮನವಾಗತ್ತೆ ಪಾಂಡಿಚೇರಿಗೆ. 1935ರಲ್ಲಿ ಇದನ್ನು ಕುರಿತು ಸ್ವತಃ ಶ್ರೀ ಅರವಿಂದರು ಹೇಳ್ತಾರೆ, ದ ಸಾಧನಾ ಅಂಡ್ ದ ವರ್ಕ್ ವರ್ ವೇಟಿಂಗ್ ಫಾರ್ ದಿ ಮದರ್ಸ್ ಕಮಿಂಗ್. ಶ್ರೀ ಅರವಿಂದರು ಹೇಳಿರೋದು. ಹಾಗೇನೆ ಅವರು ಹೇಳ್ತಾರೆ, when I came to Pondicherry, a program was dictated to me from within for my sadhana. ಭಗವಂತನ ಆದೇಶದ ಮೂಲಕ ಶ್ರೀ ಅರವಿಂದರ ಪ್ರಜ್ಞೆಯಲ್ಲಿ ಅದು ರೂಪುಗೊಂಡಿತ್ತು. I followed it and progressed for myself, but could not do much
ಬೈ ವೇ ಆಫ್ ಹೆಲ್ಪಿಂಗ್ ಅದರ್ಸ್. ನಾನು ಪ್ರಗತಿಯನ್ನ ಹೊಂದಿದ್ದೆ, ಉನ್ನತವಾದ ಸ್ತರಗಳಿಗೆ ಏರಿದ್ದೆ, ಆದ್ರೆ ಆಗ ನಾನಿದ್ದ ಸ್ಥಿತಿಯಲ್ಲಿ ಉಳಿದವರಿಗೆ ನೆರವನ್ನ ಚಾಚುವ ಸ್ಥಿತಿಯಲ್ಲಿ ನಾನು ಇರಲಿಲ್ಲ. ದೆನ್ ಕೇಮ್ ದ ಮದರ್, ಅಂಡ್ ವಿತ್ ಹರ್ ಹೆಲ್ಪ್ ಐ ಫೌಂಡ್ ದಿ ನೆಸೆಸರಿ ಮೆಥಡ್. ಇದು ಶ್ರೀ ಅರವಿಂದರ ವಾಕ್ಯ. ಆಗ ಸ್ವತಃ ಶ್ರೀ ಅರವಿಂದರೇ ಇದನ್ನ ಹೇಳಿದ್ರಿಂದ ನಮ್ಗೆ ಈ ಒಂದು ಪುನರಾಗಮನದ ಮಹತ್ವ ತಿಳಿದು ಬರುತ್ತೆ. ಶ್ರೀಮಾತೆಯವರು ಒಬ್ಬರೇ ಬಂದ್ರೆ ಪಾಂಡಿಚೇರಿಗೆ ಇಲ್ಲ, ಅವರು ತಮ್ಮ ಪತಿ ಪಾಲ್ ರಿಷೆ, ಕೆಲವು ಕಡೆ ರಿಚರ್ಡ್ ಅಂತ ಇದೆ, ಪಾಲ್ ರಿಷೆ ಅಂತ ನಾನು ಹೇಳ್ತೀನಿ, ಪಾಲ್ ರಿಷೆ, ಅವ್ರ ಜೊತೆಗೊಬ್ಳು ಸಾಧಿಕಾ, ಡೊರೋತಿ ಹಾಕ್ಸನ್ ಅಂತ, ಇವರು ಮೂವರು ಕೂಡ ಪಾಂಡಿಚೇರಿಗೆ ಬಂದಿಡ್ತಾರೆ. ಇಂಥ ಒಂದು ಮಹತ್ತರವಾದ ಕಾರ್ಯ ಆಗ್ಬೇಕಾದ್ರೆ ಅದಕ್ಕೆ ಸಾಕ್ಷಾತ್ ಮಹಾ ಸರಸ್ವತಿಯೇ ಅಲ್ಲಿ ನೆಲೆ ನಿಂತಿರ್ಬೇಕು. ಯಾಕೆ? ಸ್ವತಃ ಶ್ರೀ ಅರವಿಂದರು ಮಹಾಸರಸ್ವತಿಯ ಸ್ವರೂಪ ನಿರೂಪಣೆಯನ್ನು ಮಾಡುವಾಗ ಯೋಗ ಕರ್ಮಸು ಕೌಶಲಂ, ಕರ್ಮದ ಕೌಶಲ್ಯ, ಅದರ ರಹಸ್ಯ, ಅದರ ತಂತ್ರ, ಅದರ ಪೂರ್ಣ ಆಗು ಹೋಗುಗಳ ಶಕ್ತಿ ಮಹಾ ಸರಸ್ವತಿಯಲ್ಲಿ ಅಂತರ್ಗತವಾಗಿದೆ ಅಂತ ಹೇಳ್ತಾರೆ. ಅಂತ ಮಹಾ ಸರಸ್ವತಿಯ ಆಗಮನವಾಗತ್ತೆ. 1914 ಶ್ರೀ ಮಾತೆಯವರು ಶ್ರೀ ಅರವಿಂದರನ್ನ ದರ್ಶಿಸಿದ್ರು. ತಮ್ಮ ಜೀವನದಲ್ಲಿ ದ ಲಾರ್ಡ್ ಆಫ್ ಮೈ ಬೀಯಿಂಗ್ ಅಂಡ್ ಮೈ ಗಾಡ್ ಯಾರು ಅನ್ನೋದನ್ನ ಕಂಡ್ಕೊಂಡಾಗಿ ಹೋಗಿತ್ತು. ಪಾಂಡಿಚೇರಿಗೆ ಬಂದು ನೀನ್ ತಲುಪಬೇಕು 2 ನಾಟಿಕಲ್ ಮೈಲ್ಸ್ ಅಂತ, 2 ನಾವಿಕ ಮೈಲುಗಳ ದೂರದಲ್ಲಿ ಅವರು ಇರುವಾಗ ಪಾಂಡಿಚೇರಿ, ಅವರು ಇದ್ದಕ್ಕಿದ್ದಂತೆ ತಾವು ಹೊಸದೊಂದು ಪ್ರಭಾವಳಿ, ಶ್ರೀ ಅರವಿಂದರ ಪ್ರಭಾವಳಿ, ಅವರ ಸನ್ನಿಧಿಯನ್ನ ನಾನು ಪ್ರವೇಶ ಮಾಡ್ತಾ ಇದ್ದೀನಿ ಅಂತ ಅಷ್ಟು ದೂರದಲ್ಲಿ ಗ್ರಹಿಸ್ತಾರೆ. ಮದರ್ ವಾಸ್ ಆಫ್ ಕೋರ್ಸ್ ವೆರಿ ಸೆನ್ಸಿಟಿವ್ ಟು ದ ಚೇಂಜ್ ಆಫ್ ದಿ ಅಟ್ಮಾಸ್ಫಿಯರ್ ಅಂಡ್ ಏರ್. ಯಾವ ವಾತಾವರಣದಲ್ಲಿ ಯಾವ ಗುಣಲಕ್ಷಣದ ವಾಯುಮಂಡಲ ಇದೆ ಅನ್ನೋದು ಇಮ್ಮಿಡಿಯೇಟ್ ಆಗಿ ಸೆನ್ಸ್ ಮಾಡ್ತಾ ಇದ್ರು ಮದರ್. ಹಾಗೆ ಸೆನ್ಸ್ ಮಾಡ್ತಾರೆ. ಪಾಂಡಿಚೇರಿ ಬರುವಾಗ ನಾನು ಶ್ರೀ ಅರವಿಂದರ ಆ ಒಂದು ಆರ ಪ್ರಭಾವಳಿ ಅದನ್ನು ಪ್ರವೇಶ ಮಾಡಿದ್ದೀನಿ ಅಂತ ತಿಳ್ಕೊಳ್ತಾರೆ. ಐ ನ್ಯೂ ವಿ ವರ್ ಎಂಟರಿಂಗ್ ದಿ ಆರ ಆಫ್ ಶ್ರೀ ಅರವಿಂದೋ. ಇಟ್ ವಾಸ್ ಅ ಫಿಸಿಕಲ್ ಎಕ್ಸ್ಪೀರಿಯನ್ಸ್, ನಾಟ್ ಅ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಮದರ್ ಹೇಳೋದು ಭೌತಿಕವಾಗಿ ಶರೀರವೇ ಅದನ್ನ ಭಾವಿಸಿದ್ದು. ಹಾಗೆ ಅವರಿಗೆ ಅದರ ಸೂಚನೆ ಸಿಕ್ಕ ಹೋಗ್ಬಿಡುತ್ತೆ, ಆನಂದ ಅವರ ಹೃದಯದಲ್ಲಿ. ಯಾಕೆಂದ್ರೆ 1920 ಭಾರತಕ್ಕೆ ಬಂದಂತ ಶ್ರೀಮಾತೆಯವರು 1973 ಅವರೂ ಕೂಡ ಸ್ಥಾಣುವ್ರತಿಗಳಾಗಿರ್ತಾರೆ. ಶ್ರೀ ಅರವಿಂದರ ಹಾಗೇನೆ ಆ ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಅಂತ. ಇಂಥ ಸಂದರ್ಭದಲ್ಲಿ ನಾವು ಶ್ರೀಮಾತೆಯವರ ನುಡಿ ಈಗ ತಾನೇ ಕೇಳಿಸ್ಕೊಂಡ್ವಲ್ಲ, ಅದು ಮತ್ತು ಸಾವಿತ್ರಿಯ ಸಾಲುಗಳು, ಇವೆರಡೂ ಕೂಡ ಸ್ಮರಣಾರ್ಹವಾದದ್ದು. ಅದನ್ನೂ ನಾವು ಪರಿಭಾವಿಸಿ ನೆನಪಿಸ್ಕೋಬೇಕು. ರಾಜ ಅಶ್ವಪತಿ ದಿವ್ಯಮಾತೆಯನ್ನ ದರ್ಶಿಸಿದಾಗ ದಿವ್ಯಮಾತೆಯಿಂದ ಅಶ್ವಪತಿಗೆ ಆಶ್ವಾಸನೆ, ಭರವಸೆ, ವರ ಎಲ್ಲ ಪ್ರಾಪ್ತವಾಗತ್ತೆ. ಆಗ ತಾಯಿ ಹೇಳ್ತಾಳೆ, ಒನ್ ಶಲ್ ಡಿಸೆಂಡ್ ಅಂಡ್ ಬ್ರೇಕ್ ದಿ ಐರನ್ ಲಾ, ಚೇಂಜ್ ನೇಚರ್ಸ್ ಡೂಮ್ by the lone spirit's power, and in her body as on his homing tree
Immortal love shall beat his glorious wings. She shall bear wisdom in her voiceless bosom. Strength shall be with her like a conqueror's sword, and from her eyes the eternal's bliss shall gaze. A seed shall be sown in death's tremendous hour. A branch of heaven transplant to human soil. Nature shall overleap her mortal step. Fate shall be changed by an unchanging will. Tangible sign of victory over the adverse forces. Fate shall be changed by an unchanging will. ಈ ರೀತಿಯ ಒಂದು ಅದ್ಭುತವಾದಂತಹ ತಾಯಿಯವರ ಆಗಮನ ಆಗುತ್ತೆ. ವಾಸ್ತವವಾಗಿ ಭಾರತಕ್ಕೆ ಬಂದು ಅವ್ರು ನೆಲೆಸಿದಾಗ ಇಡೀ ಜಾಗತಿಕ ಮಟ್ಟದಲ್ಲಿ ಒಂದು ಬೇರೆದಾದಂತ ಶಕ್ತಿಗಳ ಈಕ್ವೇಶನ್ ಸಮೀಕರಣವೇ ಬದಲಾಗ್ಬಿಡುತ್ತೆ. ಯಾಕಂದ್ರೆ ಅವ್ರು ಎಲ್ಲಿದ್ದಾರೆ ಅಲ್ಲಿ ಅಂತ ಮಹತ್ತರವಾದ ತಿರುವುಗಳು, ಪರಿವರ್ತನೆಗಳು, ಪಲ್ಲಟಗಳು ಆಗ್ಲೇಬೇಕು. ಈಗ ನಾವು ಒಂದು ಮುಖ್ಯವಾದ ವಿಚಾರವನ್ನ, ಪ್ರಶ್ನೆಯನ್ನ ಇಲ್ಲಿ ಎತ್ತಿ ಕ್ಲಾರಿಟಿಯನ್ನ ಪಡಿಬೇಕಾದ ಸ್ಪಷ್ಟತೆ. ಶ್ರೀಮಾತೆಯವರು 1920ಕ್ಕೆ ಬಂದ ಮೇಲೆ ಆಶ್ರಮದ ದೇವಸಂಘದ ಪರಿಕಲ್ಪನೆ ಮೂಡುತ್ತೆ, ಅಥವಾ ಮುಂಚೆ ಏನಾದ್ರೂ ಇದಕ್ಕೆ ಪೂರ್ವಭಾವಿಯಾಗಿ ಘಟಿಸುತ್ತೆ? ಈ ಪ್ರಶ್ನೆಯನ್ನ ತೆಗೆದುಕೊಂಡ್ರೆ ಶ್ರೀಮಾತೆಯವರ ಸಂಪೂರ್ಣ ಕೃತಿ ಶ್ರೇಣಿಯಲ್ಲಿ 2ನೇ ಸಂಪುಟ ವರ್ಡ್ಸ್ ಆಫ್ ಲಾಂಗ್ ಎಗೋ ಅಂತ, ಇದರಲ್ಲಿ ಒಂದು ಭಾಗ ಇದೆ. ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಚರ್ಚೆಗಳು ಮತ್ತು ನಿರ್ಣಯಗಳು, ಅಭಿಪ್ರಾಯಗಳು ಆಗಿರೋದು 1912ರಲ್ಲಿ, 1912. ಅದು ಭಾರತದಲ್ಲಿ ನಡೆದದ್ದಲ್ಲ. ಶ್ರೀಮಾತೆಯವರು ಇನ್ನೂ ಶ್ರೀ ಅರವಿಂದರನ್ನ ಭೇಟಿ ಆಗಿಲ್ಲ. ಅದು ಆಗಿದ್ದು 1914ರಲ್ಲಿ. ತಮ್ಮ ಸ್ವಗೃಹ, ಅವರ ಸ್ವಂತ ಮನೆಯಲ್ಲಿ ಪ್ಯಾರಿಸ್ನಲ್ಲಿ ಸತ್ಸಂಗಗಳು, ಸತ್ಯ ಶೋಧಕರು, ಬೆರಳೆಣಿಕೆ ಅಷ್ಟು ಮಂದಿ, ತುಂಬಾ ಜನ ಇರೋಲ್ಲ ಇವಕ್ಕೆಲ್ಲ, ಅಷ್ಟು ಜನ ಮಾತ್ರ ಸೇರಿದ್ರು. ಸೇರಿದಾಗ ಯಾವ ರೀತಿ ನಡೀತಾ ಇತ್ತು ಆ ಸಭೆಗಳು, ಮೀಟಿಂಗ್. In 1912, a small group of seekers met regularly in the mother's house with the aim of gaining self-knowledge and self-mastery. At the end of each session, a general question was set. ಆ ಸತ್ಸಂಗದಲ್ಲಿ ಏನಾಗ್ತಾ ಇತ್ತು, ಒಂದು ಪ್ರಶ್ನೆಯನ್ನ ಎತ್ಕೊಳ್ಳೋರು, ಚಿಂತನೆಯನ್ನ ಮಾಡೋರು, ಶೋಧನೆಯನ್ನ ಮಾಡೋರು, ವಿಚ್ ಈಚ್ ಮೆಂಬರ್ ವಾಸ್ ಟು ಆನ್ಸರ್ ಇಂಡಿವಿಜುವಲಿ. ಪ್ರತಿಯೊಬ್ಬರು ಅದಕ್ಕೆ ಉತ್ತರ ತಮ್ಮದೇ ಆದ ರೀತಿಯಲ್ಲಿ ಕೊಡಬೇಕಾಗಿತ್ತು. ದೀಸ್ ಆನ್ಸರ್ಸ್ ವರ್ ರೆಡ್ ಔಟ್ ಅಟ್ ದ ನೆಕ್ಸ್ಟ್ ಮೀಟಿಂಗ್. ದೆನ್ ಟು ಕ್ಲೋಸ್ ದ ಸೆಷನ್, ಶ್ರೀಮಾತೆಯವರು ಅದರ ಉಪಸಂಹಾರವನ್ನು ಮಾಡ್ತಾ ಇದ್ರು ತಮ್ಮ ಅಭಿಪ್ರಾಯವನ್ನ ಕೊಡುವುದರ ಮೂಲಕ. ಇದು ನಡೆದದ್ದು 8 ವರ್ಷಗಳ ಹಿಂದೆ, 1912ರಲ್ಲಿ. ನಾವು ಈ ತರ ಸಂಗತಿಗಳ ಕಡೆ ಸ್ವಲ್ಪ ಕಣ್ಣು ಹಾಯಿಸೋದು ಕಡಿಮೆ. A small essay was read out. ಆ ಪ್ರಬಂಧಗಳ ಗೊಂಚಲಿದೆ. ಅದರಲ್ಲಿ ಮೊಟ್ಟ ಮೊದಲನೆಯದು ದೇವ ಸಂಘಕ್ಕೆ ಸೇರಿದಾಗಿರೋದ್ರಿಂದ ಅದನ್ನ ನಾನು ಇವಾಗ ಪಾರಾಯಣ ಮಾಡ್ತಾ ಇದ್ದೀನಿ, ವಾಚಿಸ್ತಾ ಇದ್ದೆ. 7th May 1912. ಇನ್ನು ಭಾರತದ ವಿಚಾರವಿಲ್ಲ, ಶ್ರೀ ಅರವಿಂದರ ವಿಚಾರ ಇಲ್ಲ. ಶ್ರೀ ಅರವಿಂದರು ಪಾಂಡಿಚೇರಿಗೆ ಬಂದ ನೆಲೆ ನಿಂತಿದ್ದಾರೆ, ಅದು ಬೇರೆ ವಿಚಾರ. ಅವರ ಸಾಧನೆ ಅಲ್ಲಿ ನಡೀತಾ ಇದೆ. ಶ್ರೀ ಮಾತೆಯವರು ಹೇಗೆ ಸ್ವಯಂ ಆದಿಶಕ್ತಿಯಾಗಿ ಇದನ್ನು ಸಂಕಲ್ಪಿಸಿ ಬಿಟ್ಟಿದ್ರು ಅಲ್ಲಿ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಪ್ರಶ್ನೆ ಏನಂದ್ರೆ, ವಾಟ್ ಈಸ್ ದ ಮೋಸ್ಟ್ ಯೂಸ್ಫುಲ್ ವರ್ಕ್ ಟು ಬಿ ಡನ್ ಅಟ್ ದ ಪ್ರೆಸೆಂಟ್ ಮೂಮೆಂಟ್?
ಅದಕ್ಕೆ ಶ್ರೀಮಾತೆಯವರು ಉತ್ತರ ಆಗ್ಲೇ ಅದನ್ನ ದಾಖಲಿಸ್ಬಿಟ್ಟಿದ್ದಾರೆ. ದ ಜನರಲ್ ಏಮ್ ಟು ಬಿ ಅಟೇನ್ಡ್ is the advent of a progressing universal harmony. ನಿಧಾನವಾಗಿ ಪ್ರಗತಿ ಹೊಂದುವ ವಿಶ್ವ ಸಾಮರಸ್ಯವನ್ನ, ಮೈತ್ರಿಯನ್ನ ಸಾಧಿಸಬೇಕು. ದ ಮೀನ್ಸ್ ಫಾರ್ ಅಟೈನಿಂಗ್ ದಿಸ್ ಏಮ್ ಸುಮ್ಮನೆ ಹೆಂಗೆ ಮನಸ್ಸಿನಿಂದ ಮಾಡೋಕ್ಕಾಗತ್ತೆ? ಇನ್ ರಿಗಾರ್ಡ್ ಟು ದಿ ಅರ್ತ್ is the realization of human unity through the awakening in all and the manifestation by all of the inner divinity which is one. ಅಂತರ್ಯಾಮಿಯಾಗಿರುವ ದಿವ್ಯತೆ ಇದೆಯಲ್ಲ ಎಲ್ಲರ ಒಳಗೆ, ಅದು ಏಕವಾಗಿದೆ. ಅದನ್ನ ಜಾಗೃತಗೊಳಿಸಬೇಕು. ನಮಗೆ ಅದರ ಸಂಪರ್ಕ ಉಂಟಾಗಬೇಕು ಒಳಗಡೆ. ಜಾಗೃತರಾಗೋದು ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ನಾವು ಅದನ್ನ ಜೀವಿಸಬೇಕು. ಇನ್ ಅದರ್ ವರ್ಡ್ಸ್, ಟು ಕ್ರಿಯೇಟ್ ಯೂನಿಟಿ ಬೈ ಫೌಂಡಿಂಗ್ ದ ಕಿಂಗ್ಡಮ್ ಆಫ್ ಗಾಡ್ ವಿಚ್ ಈಸ್ ವಿದಿನ್ ಆಲ್. ದಿಸ್ ದೇರ್ ಫೋರ್ ಇಸ್ ದ ಮೋಸ್ಟ್ ಯೂಸ್ಫುಲ್ ವರ್ಕ್ ಟು ಬಿ ಡನ್. ಪಾಯಿಂಟ್ ನಂಬರ್ 1, ಫಾರ್ ಈಚ್ ಇಂಡಿವಿಜುವಲ್ ಟು ಬಿ ಕಾನ್ಶಿಯಸ್ ಇನ್ ಹಿಮ್ಸೆಲ್ಫ್ ಆಫ್ ದ ಡಿವೈನ್ ಪ್ರೆಸೆನ್ಸ್ and to identify himself with it. Second, to individualize the states of being that were never till now conscious in man. ಮಾನವನ ಒಳಗೆ ಇನ್ನೂ ಪ್ರಕಟವಾಗಿಲ್ಲ, ಮನುಷ್ಯನ ಒಳಗೆ ಇನ್ನೂ ಆವಿರ್ಭಾವವಾಗಿಲ್ಲ. ಹೈಯರ್ ಮೈಂಡ್, ಲ್ಯೂಮಿನಸ್ ಮೈಂಡ್, ಇಂಟ್ಯೂಟಿವ್ ಮೈಂಡ್, ಓವರ್ ಮೈಂಡ್, ಈ ಸ್ತರಗಳು ಮೇಲಿವೆ. ಭೂಮಿಯ ಮೇಲೆ ಪ್ರಕಟವಾಗಿ ನಿತ್ಯದ ಸಂಗತಿಗಳಾಗಿಲ್ಲ. ಅದಕ್ಕೂ ನಮ್ಮ ಈ ಪೃಥ್ವಿ ಮಂಡಲಕ್ಕೂ ಸಂಪರ್ಕ ಸೇತುವೆಯ ನಿರ್ಮಾಣ ಆಗಬೇಕಾಗಿದೆ. ದ ಗ್ಯಾಪ್ ಮಸ್ಟ್ ಬಿ ಬ್ರಿಡ್ಜ್ಡ್ ಅನ್ನೋ ಅರ್ಥ ಮಾತ್ರ. ಟು ಪುಟ್ ದ ಅರ್ತ್ ಇನ್ ಕನೆಕ್ಷನ್ ವಿತ್ ಒನ್ or more of the fountains of universal force. ಆ ವಿಶ್ವಶಕ್ತಿಗಳ ಜೊತೆ ಈ ಭೂಮಿಯನ್ನ ಸಂಪರ್ಕಕ್ಕೆ ತರಬೇಕು. ದಟ್ ಆರ್ ಸ್ಟಿಲ್ ಸೀಲ್ಡ್ ಟು ಇಟ್. ನಮಗೆ ಅದರ ಬಾಗಿಲುಗಳೆಲ್ಲ ಮುಚ್ಕೊಂಡ್ಬಿಟ್ಟಿದೆ, ತೆರೆದಿಲ್ಲ. ಅಲ್ಲಿಂದ ಬರಬೇಕಾದ ಬೆಳಕು, ಶಕ್ತಿ, ಆನಂದ, ಶಾಂತಿ ಯಾವುದೂ ಮನುಕುಲಕ್ಕೆ ಪ್ರಾಪ್ತವಾಗ್ತಾ ಇಲ್ಲ. ಆದ್ರಿಂದ ಆ ದ್ವಾರಗಳನ್ನ ತೆರೆಯತಕ್ಕದ್ದು 1912 ಶ್ರೀಮಾತೆಯವರು ಹೇಳ್ತಾರೋ ಮಾತು. ಟು ಸ್ಪೀಕ್ ಅಗೇನ್ ಟು ದ ವರ್ಲ್ಡ್, ದ ಎಟರ್ನಲ್ ವರ್ಡ್, ಆ ಸನಾತನ ಸಂದೇಶ ಏನಿದೆ, ವಾಣಿ ಏನಿದೆ, ಅದನ್ನ ಜಗತ್ತಿಗೆ ಸಾರಬೇಕು. ಅಂಡರ್ ಎ ನ್ಯೂ ಫಾರ್ಮ್ ಅಡಾಪ್ಟೆಡ್ ಟು ಇಟ್ಸ್ ಪ್ರೆಸೆಂಟ್ ಮೆಂಟಾಲಿಟಿ. ಈಗ ವಸ್ತುಸ್ಥಿತಿ, ಮನುಷ್ಯರು ಅವ್ರು ಪಡೆದಿರ್ತಕ್ಕಂಥ ಆಧುನಿಕ ಶಿಕ್ಷಣ, ವಿಜ್ಞಾನದಲ್ಲಿ ಆಗಿರ್ತಕ್ಕಂಥ ಆವಿಷ್ಕಾರಗಳು, ಇವೆಲ್ಲದರ ಮೂಲಕವಾಗಿ ಮನುಷ್ಯ ಯಾವ ಸ್ಥಿತಿಯನ್ನು ಮುಟ್ಟಿದ್ದಾನೆ, ಅವನ ಸ್ಥಿತಿಯನ್ನ ಪರಿಗಣಿಸಿ ಈ ವಿಚಾರವನ್ನ ಕೊಡಬೇಕು. ಟು ದ ಪ್ರೆಸೆಂಟ್ ಮೆಂಟಾಲಿಟಿ ಇಟ್ ಶುಡ್ ಬಿ ಸೂಟೆಡ್. ಇಟ್ ವಿಲ್ ಬಿ ದ ಸಿಂಥೆಸಿಸ್ ಆಫ್ ಆಲ್ ಹ್ಯೂಮನ್ ನಾಲೆಜ್. ಮಾನವ ಜ್ಞಾನದ ಇದು ಸಮುಚ್ಚಯ, ಸಮನ್ವಯ ಆಗಿರುತ್ತೆ. ಕಲೆಕ್ಟಿವ್ಲಿ ಟು ಎಸ್ಟಾಬ್ಲಿಷ್ ಅನ್ ಐಡಿಯಲ್ ಸೊಸೈಟಿ. ನೋಡಿ, ಇಲ್ಲಿ ಬಂತು ದೇವಸಂಘ. ಕಲೆಕ್ಟಿವ್ಲಿ, ಸಮಷ್ಟಿಯಲ್ಲಿ, ಸಮಾಜದಲ್ಲಿ, ಟು ಎಸ್ಟಾಬ್ಲಿಷ್ ಅನ್ ಐಡಿಯಲ್ ಸೊಸೈಟಿ ಇನ್ ಎ ಪ್ರೊಪಿಷಸ್ ಸ್ಪಾಟ್. ಸೂಕ್ತವಾದ, ಯೋಗ್ಯವಾದ, ಪವಿತ್ರವಾದ ಜಾಗ ಹುಡುಕಬೇಕು ಅದಕ್ಕೆ. ಫಾರ್ ದ ಫ್ಲವರಿಂಗ್ ಆಫ್ ದ ನ್ಯೂ ರೇಸ್, ದ ರೇಸ್ ಆಫ್ ದಿ ಸನ್ಸ್ ಆಫ್ ಗಾಡ್. ಅಲ್ಲೇ ಹೇಳ್ಬಿಟ್ಟಿದೆ. 1912 ಶ್ರೀಮಾತೆಯವರ ಕಾರ್ಯ ಪ್ರಣಾಳಿಕೆ, ಅವ್ರದ್ದು ಆಕ್ಷನ್ದು ಮ್ಯಾನಿಫೆಸ್ಟೋ ಸಿದ್ಧವಾಗಿದೆ ಪ್ಯಾರಿಸ್ ನಲ್ಲಿ. 7-8 ಜನ ಕೂತಿದಾರಷ್ಟೇ ಮನೆಯಲ್ಲಿ.
ಅಲ್ಲಿ ನಡೀತಾ ಇರ್ತಕ್ಕಂಥ ಚಿಂತನೆ ಇದು. ಜಗತ್ತನ್ನ ಮೇಲೆತ್ತುವ, ಮನುಕುಲವನ್ನ, ಮಾನವ ಪ್ರಜ್ಞೆಯನ್ನ ಮೇಲೆತ್ತುವ ಸಂಕಲ್ಪಧಾರಿಗಳಾಗಿ ಶ್ರೀಮಾತೆಯವರು ನಮಗೆ 1912ನೇ ಇಸ್ವಿಲೇ ಗೋಚರಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತ ಮುಂದಿನ ವಿವರಗಳು ಇದೇ ವಿಭಾಗದಲ್ಲಿದೆ. ಇದು ಸಂಪುಟ 2. ಇದು ಕನ್ನಡ ಪುಸ್ತಕ ಮಾತೃವಾಣಿ ಅಂತ. ಅನುವಾದಕರು ಶಿಶು ಮಧುರ ಚೆನ್ನ. ಹಲಸಂಗಿ ಮಧುರ ಚೆನ್ನರು ಪಾಂಡಿಚೇರಿಗೆ ಹೋಗಿ ಶ್ರೀಮಾತೆಯವರ ದರ್ಶನವನ್ನ ಪಡೆದವರು. ದರ್ಶನ ದಿನ ಅಲ್ದೇ ಇದ್ದಾಗ ಹೋಗಿದ್ದಾರೆ 1940ರಲ್ಲಿ. 38ಕ್ಕೆ ಹೋಗಿ ದರ್ಶನ ದಿನ ನೋಡ್ಕೊಂಡು ಬಂದಾದ್ಮೇಲೆ ದರ್ಶನ ದಿನ ಅಲ್ದೇ ಇರೋ ಸಂದರ್ಭದಲ್ಲಿ ಪಾಂಡಿಚೇರಿ ಆಶ್ರಮಕ್ಕೆ ಹೋಗಿ ಶ್ರೀಮಾತೆಯವರ ಸನ್ನಿಧಿಯಲ್ಲಿ ಕುಳಿತು ಧ್ಯಾನ ಮಾಡಿ ಒಬ್ಬರ ಸಹಾಯದಿಂದ ಹೆಂಗೋ ಒಳಗ್ ನುಗ್ಗಿ ಶ್ರೀಮಾತೆಯವರ ಕೃಪೆಯನ್ನ ಪಡೆದು ಆ ಅನುಭವನ ದಾಖಲು ಮಾಡಿದ್ದಾರೆ. ತಮ್ಮನ್ನ ಏನಂತ ಕರ್ಕೊಂಡಿದ್ದಾರೆ ಅವರು? ಶಿಶು ಮಧುರ ಚೆನ್ನ ಅಂತ ಕರ್ಕೊಂಡಿದ್ದಾರೆ. ದೇವ ಶಿಶು, ತಾನು ಆ ಮಾತೆಯ ಮಗು ಅಂತ ಕರ್ಕೊಂಡಿದ್ದಾರೆ. ಇದರಲ್ಲಿ ಕನ್ನಡದಲ್ಲಿ ಶ್ರೀ ಮಾತೆಯವರ ನುಡಿಗಳೆಲ್ಲ ವರ್ಡ್ಸ್ ಆಫ್ ದಿ ಮದರ್, ಅದು ಕನ್ನಡದಲ್ಲಿ ಅನುವಾದ ಇದೆ. ಅದರಲ್ಲಿ ಮೊಟ್ಟ ಮೊದಲನೆಯ 1-2 ಪುಟಗಳು 1912ರಲ್ಲಿ ಶ್ರೀ ಮಾತೆಯವರು ಏನ್ ಹೇಳಿದ್ದಾರೆ ಅದು ದಾಖಲಾಗಿದೆ. ಇಂಗ್ಲಿಷ್ ನಲ್ಲಿ ಓದಕ್ಕಾಗ್ತಿದ್ದು ಈ ಗ್ರಂಥದಲ್ಲಿ ಅದರ ಸ್ಪಷ್ಟತೆಯನ್ನ ಪಡಿಬಹುದು. ಮಾತೃವಾಣಿ ಶಿಶು ಮಧುರ ಚೆನ್ನರು ಬರ್ದಿ ಓದ್ಲೇಬೇಕಾದ್ರು. ಯಾಕೆಂದ್ರೆ ಇದು ಸಾಧಕರು ಮಾಡಿರುವ ಅನುವಾದ. ಬೆಳಕನ್ನು ಕಾಣುತ್ತಿರುವವರು, ಆ ಮಾರ್ಗದಲ್ಲಿರುವವರು ಮಾಡುವ ಅನುವಾದಕ್ಕೂ ವಿದ್ವಾಂಸರು ಮಾಡುವ ಅನುವಾದಗಳಿಗೂ ವ್ಯತ್ಯಾಸ ಇರುತ್ತೆ. ಯಾಕೆಂದ್ರೆ ಅವರ ತಪಸ್ಸು ಭಾಷೆಯ ಒಳಕ್ಕೆ ಪ್ರವೇಶ ಮಾಡತ್ತೆ. ಸಾಧಕರು ಮಾತಾಡಿದಾಗ ಅಥವಾ ದಾಖಲ್ ಮಾಡಿದಾಗ ಏನಾದ್ರು ಅವರ ಒಳಗೆ ಯಾವ ಹೂರಣ ಸಿದ್ಧ ಆಗಿದೆ ಅದು ಭಾಷೆಗೆ ಪ್ರವೇಶ ಮಾಡುತ್ತೆ. ಹೀಗಾಗಿ ಅದು ಒಂದು ಮುಖ್ಯವಾದಂತಹ ಸಂಗತಿಯಾಗಿದೆ. ಅಂದ್ರೆ ನಮಗೊಂದು ಕಲ್ಪನೆ ಉಂಟಾಯ್ತು. ಈಗ ಪ್ಯಾರಲಲ್ ಆಗಿ ಇದು ನಡೀತಾ ಇದೆ, ಸಮಾನಾಂತರವಾಗಿ. ಶ್ರೀ ಅರವಿಂದರು ಪಾಂಡಿಚೇರಿಯಲ್ಲಿ ಆ ಉದ್ದೇಶಕ್ಕೋಸ್ಕರ ನೆಲೆ ನಿಂತಿದ್ದಾರೆ. ಶ್ರೀಮಾತೆಯವರು ಆ ಕಾರ್ಯವನ್ನ ಫ್ರಾನ್ಸ್ ನಲ್ಲಿ ಮಾಡ್ತಾ ಇದ್ದಾರೆ. ಫ್ರಾನ್ಸ್ ಯಾಕೆ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಶ್ರೀಮಾತೆಯವರು ಫ್ರಾನ್ಸ್ನವರಲ್ಲ, ನಾವು ಅವ್ರನ್ನ ಫ್ರೆಂಚ್ ಲೇಡಿ ಅಂತ ಗುರುತಿಸ್ತೀವಿ. ಅವರ ಸಂಕಲ್ಪದಿಂದ ಅವರು ಅವರ ತಂದೆ ತಾಯಿಗಳು ಈಜಿಪ್ಟ್ ನಿಂದ ಫ್ರಾನ್ಸ್ ಹೋಗಿ ನೆಲೆಸುವ ಹಾಗೆ ಪೂರ್ವ ಯೋಜನೆ ಅದು. ಅವರು ಈಜಿಪ್ಟಿನ ರಾಜಮನೆತನದ ಕನ್ಯೆ. ಮೂಲತಃ ಅವ್ರ ಬ್ಲಡ್, ಅವ್ರ ರೇಸ್ ಇರೋದು, ಜನ್ಮ ತಳಿರೋದು ಕುಟುಂಬ. ಆದ್ರೆ ಕುಟುಂಬ ನೆಲೆ ನಿಂತಿರೋದ್ರಿಂದ ಫ್ರಾನ್ಸ್ ನಲ್ಲಿ ಇಲ್ಲಿ ಜನ್ಮ ತಳೆದು. ಯಾಕೆ ಫ್ರಾನ್ಸ್ ಅನ್ನ ಅರಸ್ಕೊಂಡಿದ್ದಾರೆ ಶ್ರೀಮಾತೆಯವರು? ಈಗ ಯಾವ್ದಾದ್ರು ಒಂದು ವಿಚಾರ ಹೇಳ್ಬೇಕಾದ್ರೆ ಸೈಕಿಕ್ ಬೀಯಿಂಗ್, ಸುಪ್ರಾಮೆಂಟಲೈಸೇಷನ್, ಇಂಟೆಗ್ರಲ್ ಯೋಗ ಪ್ರಿನ್ಸಿಪಲ್ಸ್, ಅದನ್ನ ಕೇಳಿ ತಿಳ್ಕೊಂಡು ಅಳವಡಿಸಿಕೊಳ್ಳೋದಕ್ಕೆ, ಪಾಲಿಸೋಕೆ, ಅನುಸರಿಸೋಕೆ ಒಂದ್ ಮಟ್ಟಕ್ಕೆ ಬೆಳೆದಿರ್ಬೇಕಾಗತ್ತೆ ಮನುಷ್ಯ. ಎಲ್ರಿಗೂ ಆಗೋದಲ್ಲ ಅದು. ಇಟ್ ಈಸ್ ನಾಟ್ ಎ ಥಿಂಗ್ ವಿಚ್ ಕ್ಯಾನ್ ಬಿ ಡೈರೆಕ್ಟ್ಲಿ ಓಪನ್ ಇನ್ ಫ್ರಂಟ್ ಆಫ್ ದ ಸೊಸೈಟಿ. ಸಮಾಜದ ಎಲ್ಲರ ಎದುರಿಗೆ ಚೆಲ್ಲಿ ಬಿಡುವ ಮುತ್ತುಗಳಲ್ಲ ಅವು. ಅದರ ಬೆಲೆ ಏನು ಅಂತ ತಿಳಿದಿರ್ಬೇಕಾಗತ್ತೆ. ಅಂಬಿಕಾ ತನಯದತ್ ಹೇಳ್ತಾರೆ, ತಿಳಿದವರಿಗಲ್ಲೋ, ತಿಳಿದವರಿಗಷ್ಟೇ ತಿಳಿದದ ಇದರ ಬೆಲೆ, ಇದರ ಸೆಲೆ. ತಿಳಿದವರಿಗಲ್ಲೋ, ತಿಳಿದವರಿಗಷ್ಟೇ ತಿಳಿದದ ಇದರ ಸೆಲೆ. ಇದರ ಮೂಲ ಏನು, ಮಹತ್ವ ಏನು ಅಂತ ತಿಳಿದವರಿಗಷ್ಟೇ ತಿಳಿದಿರ್ತದೆ. ಅದನ್ನು ತಿಳ್ಕೊಳ್ಳುವ ಸಾಮರ್ಥ್ಯ ಶಕ್ತಿ ಎಲ್ಲಿದೆ ಅಂದ್ರೆ, ಆಗಿನ ಕಾಲಕ್ಕೆ ಫ್ರಾನ್ಸ್ ನಲ್ಲಿ ಕಲಾವಿದರಲ್ಲಿ, ಸಂಗೀತಜ್ಞರಲ್ಲಿ, ಚಿತ್ರಕಲಾವಿದರಲ್ಲಿ, ಚಿಂತಕರಲ್ಲಿ, ತತ್ವಜ್ಞಾನಿಗಳಲ್ಲಿ ಈ ಮನೋಮಟ್ಟ ಅದ್ಭುತವಾಗಿ ಬೆಳೆದಿತ್ತು. ಸೊ ಎಲ್ಲಿ ಕೃಷಿ ಮಾಡಬೇಕು, ಎಲ್ಲಿ ಹುಲುಸಾದ ಫಲ ಬರುತ್ತೆ, ಅತ್ಯುತ್ತಮವಾದದ್ದು, ಹಾಗೆ ತಮ್ಮ ಭೂಮಿಕೆಯನ್ನ ಆರಿಸಿಕೊಳ್ಳುತ್ತಾರೆ. ಹೀಗಾಗಿ ಶ್ರೀಮಾತೆಯವರು ತಮ್ಮ ಸಂಕಲ್ಪದಿಂದ ಫ್ರಾನ್ಸ್ ನಲ್ಲಿ ಜನ್ಮ ತಾಳುತ್ತಾರೆ.
ತಂದೆ ತಾಯಿ ಫ್ರಾನ್ಸ್ಗೆ ಸೇರಿದವ್ರಲ್ಲ. ಅದಾದ್ಮೇಲೆ ಅವ್ರ ಮನೆಗೆ ಇವರೆಲ್ಲ ಬರ್ತಾ ಇದ್ರು. ಯಾವ ಉತ್ತಮ ಮನಸ್ಸುಗಳು ಅಂತ ನಾನು ಹೇಳಿದೆ, ಎಲೀಟ್ ಅಂತಾರೆ ಇಂಗ್ಲಿಷ್ ನಲ್ಲಿ, ಸುಸಂಸ್ಕೃತರು. ಸ್ವಲ್ಪ ಮಟ್ಟಿಗೆ ಈ ಅನಿಮಲ್ ಹ್ಯುಮ್ಯಾನಿಟಿ, ವನಮಾನವತೆ ಇದೆಯಲ್ಲ, ಕಾಡಿನ ಮಾನವತೆ, ಇದರಿಂದ ಶಿಕ್ಷಣದ ಮೂಲಕ, ಸಂಸ್ಕೃತಿಯ ಮೂಲಕ ಮೇಲೆದ್ದಿರೋರವರು. ವಾಟ್ ನೆಕ್ಸ್ಟ್? ವಾಟ್ ಈಸ್ ದ ಪರ್ಪಸ್ ಆಫ್ ಹ್ಯೂಮನ್ ಲೈಫ್? ಮಾನವ ಜೀವಿತದ ಉದ್ದೇಶ ಏನು ಅಂತ ಕೇಳುವ ಒಂದು ಸಾಮರ್ಥ್ಯವುಳ್ಳವರು. ಅಂತವರ ನಡುವೆ ಶ್ರೀಮಾತೆಯವರು ಸಂಘದ ದ ರೇಸ್ ಆಫ್ ದಿ ಸನ್ಸ್ ಆಫ್ ಗಾಡ್, ಎಷ್ಟು ಚೆನ್ನಾಗಿದೆ ನೋಡಿ ಅವ್ರು ಹಾಕಿರೋ ಪದವಾಗ್ಲೆ. ಅದರ ರೂಪುರೇಷೆಯನ್ನ ಸಿದ್ಧ ಮಾಡಿದ್ದಾರೆ 1912 ನಲ್ಲಿ. 1920 ಬರ್ತಾ ಇದ್ದಾರೆ. ಈಗ ಅದು ಭಾರತದಲ್ಲಿ ಕಾಂಕ್ರಿಟೈಸ್ ಆಗ್ಬೇಕಾಗಿದೆ ಅಂದ್ರೆ ಇದು ಭಾರತದ ಭಾಗ್ಯ ಅಲ್ವೇ? ಬರೀ ಭಾರತದ ಭಾಗ್ಯ ಅಲ್ಲ, ಇದು ಭುವನದ ಭಾಗ್ಯವೂ ಹೌದು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಶ್ರೀಮಾತೆಯವರು ಪಾಂಡಿಚೇರಿಗೆ ಬಂದ್ ನೆಲ್ಸದ್ಮೇಲೆ ಶ್ರೀಮಾತೆಯವರು ಪಾಲ್ ರಿಷೆ, ಶ್ರೀ ಅರವಿಂದರು, ನಳಿನಿಕಾಂತ ಗುಪ್ತ, ಮೌನಿ, ವಿಜಯನಾಗ್, ಶ್ರೀ ಅರವಿಂದರ ಜೊತೆ ಇದ್ದಂತ ತರುಣರು ನಳಿನಿಕಾಂತ ಗುಪ್ತ, ಮೌನಿ, ವಿಜಯನಾಗ್, ಇವರಿಷ್ಟೇ ಜನ ಇದ್ದದ್ದು. ದೇವಸಂಘದ ಇದು ಆರಂಭದ ಹೆಜ್ಜೆಗಳು. ಅವಾಗ ಶ್ರೀಮಾತೆಯವರ ಮನೆಗೆ ಶ್ರೀ ಅರವಿಂದರು ತಮ್ಮ ತರುಣ ಮಿತ್ರರ ಜೊತೆ ಹೋಗ್ತಾ ಇದ್ರು. ಶ್ರೀಮಾತೆಯವರೇ ಮೆನುನ ಡಿಸೈಡ್ ಮಾಡ್ತಾ ಇದ್ರು, ಅಡಿಗೆ ಮಾಡ್ತಾ ಇದ್ರು. ಎಲ್ಲರೂ ರುಚಿಯಾಗಿ ಶ್ರೀಮಾತೆಯವ್ರ ಕೈನ ಅಡಿಗೆಯನ್ನ ಸವಿದು ತೀರವನ್ನ ನೋಡ್ತಾ ಟೆರೆಸ್ ಮೇಲೆ ಶ್ರೀಮಾತೆಯವರು ಶ್ರೀ ಅರವಿಂದರು ಗಂಭೀರವಾದಂತ ಸಂಭಾಷಣೆಯಲ್ಲಿ ತೊಡಗ್ತಾ ಇದ್ರು. ಆಗ ಉಳಿದವರೆಲ್ಲ ಸುಮ್ಮನಾಗ್ತಾ ಇದ್ರು. ಕೆಲವೊಮ್ಮೆ ಈ ಮೀಟಿಂಗ್ ಅಲ್ಲಿ ಅವಾಗ ಈ ಆಟೋಮ್ಯಾಟಿಕ್ ರೈಟಿಂಗ್ ಅಂತ ಕರೀತಾರೆ, ಬೇರೆ ಬೇರೆ ಚೇತನಗಳಿವೆಯಲ್ಲ, ಆ ಚೇತನಗಳನ್ನ ಆವಾಹಿಸೋದು. ಶ್ರೀ ಅರವಿಂದರು ಪೆನ್ ಹಿಡ್ಕೊಳ್ಳೋದು, ಅವುಗಳು ಬಂದು ಅಲ್ಲಿ ಇದರಲ್ಲ ಮುಂದೆ ಯಾರ್ಯಾರು ಅಂತ ಅವ್ರವ್ರ ಕ್ಯಾರೆಕ್ಟರ್ನ ಅದು ಹೇಳೋದು, ಶ್ರೀ ಅರವಿಂದರು ಬರೆಯೋದು. ಈ ರೀತಿಯ ಒಂದು ಪ್ರಸಂಗವು ನಡೀತಾ ಇತ್ತು. ಅವಾಗ ಒಬ್ರದಾಯ್ತು ಒಬ್ರು ಎಲ್ರು ಕೇಳೋದು, ಖುಷಿ ಪಡೋದು. ಯಾವುದೋ ಒಂದು ಸ್ಪಿರಿಟ್, ಚೇತನ ಬಂದು ಕ್ಯಾರೆಕ್ಟರ್ನ ಹೇಳೋದು. ಮದರ್ ಸರದಿ ಬರುತ್ತೆ. ಅವಾಗ ಮದರ್ ಹೇಳ್ತಾರೆ, ನೋ, ನಥಿಂಗ್ ಅಬೌಟ್ ಮೀ, ಪ್ಲೀಸ್, ನಥಿಂಗ್ ಅಬೌಟ್ ಮೀ. ಅಂಡ್ ದ ಹ್ಯಾಂಡ್ ಅಬ್ರಪ್ಟ್ಲಿ ಸ್ಟಾಪ್ಡ್ ರೈಟಿಂಗ್. ಶ್ರೀ ಅರವಿಂದರ ಕೈ ಅಲ್ಲೇ ನಿಂತು ಹೋಗ್ಬಿಡತ್ತೆ. ಯಾವ ಕಾರಣಕ್ಕೂ ಆ ಸ್ಪಿರಿಟ್, ಆ ಚೇತನ, ನಿಮ್ನ ವರ್ಗದ ಚೇತನಗಳು ಶ್ರೀಮಾತೆಯವರನ್ನ ನಿರೂಪಿಸತಕ್ಕದ್ದಲ್ಲ. ಅದೋಯ್ತಲ್ಲಿ ಅದರವರ ಆಜ್ಞೆ ಅಂತಂದ್ರೆ ಇದು ಒಂದು ಬಹಳ ಅರ್ಥಗರ್ಭಿತವಾದಂತಹ ಪ್ರಸಂಗ. ಇದಾದ್ಮೇಲೆ ನಾವು ಇನ್ನೊಂದು ಪ್ರಯತ್ನವನ್ನ ಇಲ್ಲಿ ಅಗತ್ಯವಾಗಿ ಜ್ಞಾಪಿಸ್ಕೊಳ್ಬೇಕು. ಶ್ರೀ ಅರವಿಂದರಿಗಾಗ್ಲಿ ಅವ್ರ ಜೊತೆಲಿದ್ದ ನಳಿನಿಕಾಂತ ಗುಪ್ತ, ಮೌನಿ, ವಿಜಯನಾಗ್ ಯಾರಿಗೂ ದುಡ್ಡು ಕಾಸು ಇರ್ಲಿಲ್ಲ. ಅವಾಗ ಫಂಡ್ಸ್ ನ ಪ್ರಾಬ್ಲಮ್ ಇತ್ತಲ್ಲಿ. ಆರ್ಥಿಕತೆ ಅನ್ನೋದು ತುಂಬಾ ಏನು ಯಾವುದೇ ಸಪೋರ್ಟ್ ಇಲ್ಲದಂತ ಸ್ಥಿತಿ. ಆ ಟೈಮಲ್ಲಿ ಶ್ರೀ ಅರವಿಂದರಿಗೆ ಯಾರು ಸಹಾಯ ಮಾಡ್ತಾ ಇದ್ರು ಅನ್ನೋದು ಒಂದು. ಆ ವ್ಯಕ್ತಿಯ ಪ್ರಾಮುಖ್ಯತೆ ಏನು ಅದನ್ನ ಇವಾಗ ನೋಡ್ಬೇಕಾಗಿದೆ. ಇದು ಆ ಕಾಲಘಟ್ಟಕ್ಕೆ ಸೇರಿತ್ತು. ಶ್ರೀ ಅರವಿಂದ್ರ ಪಾಂಡಿಚೇರಿ ಚಾಲ್ ರಾಯ್ ಅಂತ ಇದ್ದ ವ್ಯಕ್ತಿ. ದಕ್ಷಿಣ ಈ ಎಲ್ಲ ದೇವತೆಗಳ ದರ್ಶನ ಆಗತ್ತೆ. ಆದ್ರೆ ವೇದಿಕ್ ಸ್ಟಡೀಸು, ವೇದ ಮಂತ್ರಗಳನ್ನ ಇನ್ನೂ ತಗೊಂಡಿರಲ್ಲ ಶ್ರೀ ಅರವಿಂದ್ರ. ಇನ್ನೂ ಸ್ಟಡೀಸ್ ಅದು ಪಾಂಡಿಚೇರಿನಲ್ಲಿ ಆಗುವಂಥದ್ದು.
ಆ ಸಂದರ್ಭದಲ್ಲಿ ದರ್ಶನಗಳಾಗತ್ತೆ. ಮತ್ತೆ ಬಂದ ಮೇಲೆ ಆ ಪಾಂಡಿಚೇರಿಗೆ ಬಂದ ಮೇಲೆ ಈ ಮೋತಿಲಾಲ್ ರಾಯ್ ಅವರು ಹಣಕಾಸಿನ ಸಹಾಯವನ್ನ ಶ್ರೀ ಅರವಿಂದರಿಗೆ ಮಾಡ್ತಾ ಇದ್ರು. ಬಹಳ ಮುಖ್ಯವಾದ ಸಂಗತಿ ಇದು. ಶ್ರೀ ಅರವಿಂದರು ಅವ್ರ ಜೊತೆ ಒಂದು ರೀತಿಯ ಸ್ನೇಹ ವಿಶ್ವಾಸದ ಸಂಬಂಧವನ್ನೇ ಇಟ್ಕೊಂಡಿದ್ರು ಮೋತಿಲಾಲ್ ರಾಯ್ ಜೊತೆ. ಮೋತಿಲಾಲ್ ರಾಯ್ ಏನ್ ಮಾಡ್ತಾ ಇದ್ರು, ಬೆಂಗಾಲ್ನಲ್ಲಿ ಇರ್ತಕ್ಕಂತ ಶ್ರೀ ಅರವಿಂದರ ಸ್ನೇಹಿತರು, ಶ್ರೀ ಅರವಿಂದರ ಅಭಿಮಾನಿಗಳು, ಅವರಿಗೂ ಪಾಂಡಿಚೇರಿನಲ್ಲಿದ್ದಂತ ಶ್ರೀ ಅರವಿಂದರು ಇವರ ನಡುವಿನ ಸಂಪರ್ಕ ಸೇತುವೆಯಾಗಿ, ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ರು ಮೋತಿಲಾಲ್. ಅವರಿದ್ದ ಚಂದ್ರನಾಗೂರ್ನ. ಅವ್ರು ಬಂದು ಹಣಕಾಸದೆಲ್ಲ ಬರ್ತಾ ಇದ್ರು ಪಾಂಡಿಚೇರಿಗೆ. ಅವ್ರು ಬಂದು ಹಣಕಾಸನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು. ಅವರು ಕೂಡ ಶ್ರೀ ಅರವಿಂದನ್ ಕೇಳ್ಕೊಂಡ್ರು, ನನಗೂ ಇನಿಸಿಯೇಷನ್ ಕೊಡಿ, ನನಗೂ ಇನ್ಸ್ಟ್ರಕ್ಷನ್ ಕೊಡಿ, ದೀಕ್ಷೆ ಮತ್ತು ಮಾರ್ಗದರ್ಶನ ಅಂತ. ಶ್ರೀ ಅರವಿಂದರು ಮೋತಿಲಾಲ್ ರಾಯ್ಗೆ ದೀಕ್ಷೆಯನ್ನು ಕೊಡ್ತಾರೆ, ಮಾರ್ಗದರ್ಶನವನ್ನು ಮಾಡ್ತಾರೆ. ಇದರ ಪರಿಣಾಮವಾಗಿ ಏನಾಗುತ್ತೆ ಅಂದ್ರೆ, ಚಂದ್ರನಾಗೂರ್ನಲ್ಲಿ ಒಂದು ಸಂಘ ಹುಟ್ಕೊಳ್ಳುತ್ತೆ. ದೇವಸಂಘದ್ದೇ ಎಕ್ಸ್ಪೆರಿಮೆಂಟ್, ಆದ್ರೆ ಅದೊಂದು ಅಬಾರ್ಟಿವ್ ಎಕ್ಸ್ಪೆರಿಮೆಂಟ್, ವಿಫಲವಾದದ್ದು. ಅದಕ್ಕೆ ಪ್ರವರ್ತಕ ಸಂಘ ಅಂತ ಕರೀತಾರೆ. ಪ್ರವರ್ತಕ ಸಂಘ. ಅದರ ವಾಚ್ವರ್ಡ್ಸ್ ಏನಾಗಿತ್ತಪ್ಪ ಅಂದ್ರೆ, ಮೋಟೋ ಕಮ್ಯೂನ್, ಕಲ್ಚರ್, ಕಾಮರ್ಸ್ ಅಂತ ಪ್ರವರ್ತಕ ಸಂಘದ್ದು. ಮೋತಿಲಾಲ್ ರಾಯ್ ಅವರೇ ಅದಕ್ಕೆ ಮುಖ್ಯ ವ್ಯಕ್ತಿಯಾಗಿ ನಿಂತ್ಕೊಳ್ತಾರೆ. ಶ್ರೀ ಅರವಿಂದರಿಂದ ಸ್ಫೂರ್ತಿಯನ್ನ ಪಡಿತಾರೆ, ಶಕ್ತಿಯನ್ನ ಪಡಿತಾರೆ, ಬೆಳಕನ್ನ ಪಡಿತಾರೆ, ಪ್ರೇರಣೆಯನ್ನ ಪಡಿತಾರೆ. ಬಂಗಾಳಿ ಭಾಷೆನಲ್ಲಿ ಪ್ರವರ್ತಕ್ ಅಂತ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡ್ತಾರೆ. ಇಂಗ್ಲಿಷ್ ವಾರಪತ್ರಿಕೆ ದ ಸ್ಟ್ಯಾಂಡರ್ಡ್ ಬೇರರ್ ಅಂತ 2 ಪತ್ರಿಕೆಗಳು ಪ್ರವರ್ತಕ ಸಂಘದಿಂದ. ಶ್ರೀ ಅರವಿಂದರಿಗೆ ತುಂಬಾ ಆಪ್ಟಿಮಿಸ್ಟಿಕ್ ಆಗಿ ಇದ್ರು ಶ್ರೀ ಅರವಿಂದ್. ಇದು ಮುಂದೆ ಒಂದು ಒಳ್ಳೆಯ ಸಾಧನ, ವೆಪನ್ ಆಗತ್ತೆ, ಉತ್ತಮವಾಗಿ ಸಂಘಟಿತವಾಗುತ್ತೆ ಈ ಪ್ರವರ್ತಕ ಸಂಘ ಅಂತ. ಬೆಂಗಾಲ್ನಲ್ಲಿ ಜನಜಾಗೃತಿ ಉಂಟು ಮಾಡೋದಕ್ಕೆ ಇದೊಂದು ಅತ್ಯುತ್ತಮವಾದಂತಹ ಭಾವಿಸಿದ್ದರಿ. ಆದ್ರೆ ನಮ್ಮ ದರ್ಶನವನ್ನ ಅದು ಸಾಕಾರಗೊಳಿಸಿ, ಈಗ ಶ್ರೀ ಅರವಿಂದರ ದರ್ಶನ ಇದೆ, ಜ್ಞಾನ ಇದೆ, ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಮೋತಿಲಾಲ್ ರಾಯ್ ಇನ್ ದ ಫೀಲ್ಡ್ ಆಫ್ ಆಕ್ಷನ್. ಅವರು ಕರ್ಮ ಸಾಧನ, ಶ್ರೀ ಅರವಿಂದರು ಜ್ಞಾನದ ಮೂಲ, ಹೀಗೆ ಭಾವಿಸಲಾಗಿತ್ತು. ಬಹಳ ಮುಖ್ಯವಾದಂತ ತಿರುವು ಬರುತ್ತೆ. ಏನಪ್ಪಾ ಅಂದ್ರೆ, ಮೋತಿಲಾಲ್ ರಾಯರು ವಾಪಸ್ ಚಂದ್ರನಾಗೂರ್ ಹೋದ ಮೇಲೆ ತಮ್ಮ ವೈಟಲ್ ಪ್ರಾಣಿಕ ಅಹಂಕಾರದ ಪ್ರಲೋಭನೆಗಳಿಗೆ ಒಳಗಾಗುತ್ತಾರೆ. ನಿಧಾನವಾಗಿ ಆ ಪ್ರವರ್ತಕ ಸಂಘದಲ್ಲಿ ಶ್ರೀ ಅರವಿಂದರ ಶಕ್ತಿ, ಸಾನ್ನಿಧ್ಯ, ಅದರ ಪ್ರಭಾವಗಳು ಕಡಿಮೆಯಾಗಿ ಬೇರೆ ಬೇರೆ ಶಕ್ತಿಗಳು, ಆಗಂತುಕ ಶಕ್ತಿಗಳು ಪ್ರವೇಶ ಮಾಡ್ತಾರೆ. ಅಂದ್ರೆ ಏನು? ದಟ್ ಪ್ರವರ್ತಕ ಸಂಘ ವಾಸ್ ಕಂಪ್ಲೀಟ್ಲಿ ಡಿಸ್ಟಾರ್ಟೆಡ್. ಮೂಲ ಶಕ್ತಿ ಏನಿತ್ತು, ಮೂಲ ಬೆಳಕು, ಅದರಿಂದ ದೂರ ಹೋಗಿ ಅದು ಅಹಂಕಾರ ಚಿಂತನೆಗಳು ಇದರಲ್ಲಿ ಮುಳುಗಲ್. ಶ್ರೀ ಅರವಿಂದ್ರ ಏನು ಮಾಡ್ತಾರೆ, ತಮ್ಮನ್ ತಾವು ಅದ್ರ ಜೊತೆ ಬೆಳೆಸಿಕೊಂಡಿದ್ದ ಸಂಪರ್ಕವನ್ನ ಕಡಿದು ಹಾಕೊಳ್ತಾರೆ. ಟರ್ಮಿನೇಟ್ಸ್ ನೆಲ್ಸದ ಮೇಲೆ ವೈಬ್ರೇಟರ್ ಆದ್ಮೇಲೆ ಮೋತಿಲಾಲ್ ರಾಯ್ಗೆ ಇದು ಸರಿ ಬರಲ್ಲ. ಇವ್ರು ಹೇಳ್ದಂಗೆ ಇಲ್ಲ, ಕಮ್ಸ್
withdraws from this initial step of the ದೇವಸಂಘ, ಪ್ರವರ್ತಕ ಸಂಘದಲ್ಲ. ಇವೆಲ್ಲ ಯಾಕಾಗತ್ತೆ ಅನ್ನೋದು ನಮಗೆ ಗೊತ್ತಿರ್ಬೇಕು. ಮಾನವ ಸ್ವಭಾವ, ಮಾನವ ಪ್ರಕೃತಿ ಅಂತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಮಿಕ್ಸ್ಚರ್ 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 ಅನ್ನೋ ವರ್ಡ್ ಎಷ್ಟು ಸರಿ ಬಳಸ್ತಾರೆ ಶಿ ಅರವಿಂದ್. ಬಿ ಕೇರ್ಫುಲ್ ನಾಟ್ ಟು ಮಿಕ್ಸ್ ಎನಿಥಿಂಗ್ ವಿತ್ ದ ಟ್ರೂ ಆಸ್ಪಿರೇಷನ್. ಮೈಂಡ್ ಮಿಕ್ಸಸ್ ಇಟ್ಸ್ ಐಡಿಯಾಸ್, ವೈಟಲ್ ಮಿಕ್ಸಸ್ ಇಟ್ಸ್ ಆಂಬಿಷನ್ಸ್ ಅಂಡ್ ಡಿಸೈರ್ಸ್. ಆ ಮಿಕ್ಸ್ಚರ್ ಇಲ್ಲದೆ ನಾವು ತಗೊಂಡು ಹೋಗಬೇಕು ಯೋಗ ಸಾಧನೆಯನ್ನು. ಅದು ಬಹಳ ಮುಖ್ಯವಾದ ಸಾಧಕನ ಜವಾಬ್ದಾರಿಯಾಗಿರತ್ತೆ. ಆ ಸಂದರ್ಭದಲ್ಲಿ ಶ್ರೀ ಅರವಿಂದರು ದೇವಸಂಘಕ್ಕೆ ಅತ್ಯಗತ್ಯವಾದಂತಹ ಒಂದು ಪ್ರಿನ್ಸಿಪಲ್, ಒಂದು ದಿಕ್ಸೂಚಿಯನ್ನ ಸ್ಪಷ್ಟವಾಗಿ ಪತ್ರ ಬರೆದು ತಿಳಿಸ್ತಾರೆ. 4-5 ಸಾಲುಗಳಿದೆ ನೋಡಿ. ಶ್ರೀ ಅರವಿಂದರು ಹೇಳ್ತಾ ಇದ್ದಾರೆ, ಅವರ್ ಫಸ್ಟ್ ಬಿಸ್ನೆಸ್ ಈಸ್ ಟು ಎಸ್ಟಾಬ್ಲಿಷ್ ಅವರ್ ಕಮ್ಯುನಲ್ ಸಿಸ್ಟಮ್ ದೇವಸಂಘ ಆನ್ ಎ ಫರ್ಮ್ spiritual, secondly on a firm economical foundation. ಶ್ರೀ ಅರವಿಂದರು ಪ್ರಾಕ್ಟಿಕಲ್ ಆಗಿದ್ದಾರೆ ಇಲ್ಲಿ. And to spread it wide, but the complete social change can only come as a result of the other two. ಸಾಮಾಜಿಕ ಪರಿವರ್ತನೆ ಇವೆರಡು ಭದ್ರವಾಗಿದ್ರೆ ಮಾತ್ರ ಬರುವಂತದ್ದು. ಇದು ಮೊದಲು ಆಧ್ಯಾತ್ಮಿಕ ಅಸ್ಥಿಭಾರ, ಎರಡನೇದು ಆರ್ಥಿಕವಾದ ಬುನಾದಿ. ಫೈನಾನ್ಸ್ ಅನ್ನ ಕಡೆಗಣಿಸೋ ಹಾಗಿಲ್ಲ. ಸ್ಪಿರಿಚುಯಾಲಿಟಿ ಇಸ್ ನಾಟ್ ದ ವರ್ಷಿಪಿಂಗ್ ಆಫ್ ಡೆಸ್ಟಿಟ್ಯೂಷನ್. ನಿರ್ಗತಿಕತೆಯ ಆರಾಧನೆ ಅಲ್ಲ ಅಧ್ಯಾತ್ಮ ಅಂದ್ರೆ. ಇಟ್ ಮಸ್ಟ್ ಕಮ್ ಫಸ್ಟ್ ಇನ್ ಸ್ಪಿರಿಟ್. ಮೊದಲು ಉದ್ಭವಿಸುವುದು ಅದು ನಮ್ಮ ಆತ್ಮದಲ್ಲಿ, ನಮ್ಮ ಚೈತನ್ಯದಲ್ಲಿ. ಆಫ್ಟರ್ವರ್ಡ್ಸ್ ಇನ್ ಫಾರ್ಮ್, ಹೊರಗೆ ಅದು ರೂಪುಗೊಳ್ಳುತ್ತೆ. ಇಫ್ ಎ ಮ್ಯಾನ್ ಎಂಟರ್ಸ್ ಇನ್ ಟು ದ ಕಮ್ಯೂನ್ ಬೈ ಸ್ಪಿರಿಚುವಲ್ ಯೂನಿಟಿ, ದೇವಸಂಘವನ್ನು ಒಬ್ಬ ಸೇರಿದ್ರೆ ಆಧ್ಯಾತ್ಮಿಕ ಏಕತೆಯಿಂದ, ಇಫ್ ಹಿ ಗಿವ್ಸ್ ಟು ಇಟ್ ಹಿಸ್ ಲೈಫ್ ಅಂಡ್ ಲೇಬರ್, ತನ್ನ ಜೀವನ ತನ್ನ ಪರಿಶ್ರಮವನ್ನ ಪೂರ್ಣವಾಗಿ ಅದಕ್ಕೆ ಕೊಟ್ರೆ, ಅಂಡ್ ಕನ್ಸಿಡರ್ಸ್ ಆಲ್ ಹಿ ಹ್ಯಾಸ್ ಆಸ್ ಬಿಲಾಂಗಿಂಗ್ ಟು ಆಲ್, ನನ್ನ ಹತ್ರ ಇರೋದು ಎಲ್ಲರಿಗೂ ಸೇರಿದ್ದು ಅಂತ ಅವನು ಭಾವಿಸೋದೇ ಆದ್ರೆ, ದ ಫಸ್ಟ್ ನೆಸೆಸಿಟಿ ಸೆಕ್ಯೂರ್ಡ್. ಆದರೆ ಪ್ರಜ್ಞೆಯಲ್ಲಿ, ಚೈತನ್ಯದಲ್ಲಿ, ಆತ್ಮದ ಸಂಕಲ್ಪದಲ್ಲಿ ಒಬ್ಬ ಸಿದ್ಧನಿರಬೇಕು. ನೆಕ್ಸ್ಟ್ ಕಮ್ಸ್ ದ ನೆಕ್ಸ್ಟ್ ಥಿಂಗ್ ಈಸ್ ಟು ಮೇಕ್ ದ ಮೂವ್ಮೆಂಟ್ ಎಕನಾಮಿಕಲಿ ಸೆಲ್ಫ್ ಸಫಿಶಿಯಂಟ್. ಎರಡನೇದು ಬರುತ್ತೆ. ದೀಸ್ ಟೂ ಥಿಂಗ್ಸ್ ಆರ್ ದ ಒನ್ ಎ ಕಾನ್ಸ್ಟಂಟ್ ಸ್ಪಿರಿಚುವಲ್ ಆಸ್ಪೆಕ್ಟ್ ಕಾನ್ಸ್ಟಂಟ್ ಆಗಿರ್ಬೇಕು, ಅಲ್ಲ ಅಲ್ಲಾಡೋಂಗಿಲ್ಲ. ದ ಅದರ್ ಎನ್ ಇಮಿಡಿಯೇಟ್ ನೆಸೆಸಿಟಿ. ಇದನ್ನ ಯಾಕೆ ಇಷ್ಟೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ ಮೋತಿಲಾಲ್ ರಾಯ್ ಜೊತೆ ಶ್ರೀ ಅರವಿಂದ್ರು ಅಂದ್ರೆ, ಮೋತಿಲಾಲ್ ರಾಯ್ರೇ ಹಣಕಾಸನ್ನ ಆಗಿನ ಕಾಲದ ಮಟ್ಟಿಗೆ ಒದಗಿಸ್ತಾ ಇತ್ತು. ಸೊ ಅದನ್ನ ಸ್ಪಷ್ಟಪಡಿಸ್ತಾರೆ ಪ್ರವರ್ತಕ ಸಂಘ ಆರಂಭವಾದಾಗ. ಆದರೆ ಪ್ರವರ್ತಕ ಸಂಘ ಅನ್ನೋದು ವಿಫಲಗೊಳ್ಳುತ್ತೆ. ಶ್ರೀ ಅರವಿಂದ್ರು ಅದನ್ನ ದೂರ ಸರಿತಾರೆ ಅಂತನೋ. ಈಗ ಮುಂದಿನ ಸಂಗತಿಗೆ ಬರೋಣ. ಏನಂದ್ರೆ, ಒಂದು ವಿಚಾರ 1920 ಆಸುಪಾಸಿನಲ್ಲೇ ನಡೆದದ್ದು ಅಂತ ಶ್ರೀ ಮಾತೆಯವರು ಜ್ಞಾಪಿಸಿಕೊಂಡು ಹಲವಾರು ಬಾರಿ ಹೇಳಿದ್ದಾರೆ ಇದನ್ನ. ಏನದು ಅಂದ್ರೆ, ಒಂದು ಟೇಬಲ್ ಹತ್ರ ಒಂದ್ ಕಡೆ ಶ್ರೀ ಅರವಿಂದ್ರು, ಇನ್ನೊಂದು ಕಡೆ ಶ್ರೀ ಮಾತೆಯವರು ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ರು. ಶ್ರೀ ಅರವಿಂದ್ರು ಧ್ಯಾನ ಮಾಡ್ತಾ ಇದ್ರು, ಶ್ರೀಮಾತೆಯವರು ಧ್ಯಾನ ಮಾಡ್ತಾ ಇದ್ರು. ಸರಿ, ಧ್ಯಾನದ ಸಂದರ್ಭದಲ್ಲಿ ಒಂದ್ಸಾರಿ ಏನಾಗತ್ತೆ ನೋಡಿ. ಇದು ನಡೆದದ್ದು 1920. ದ ಇಂಗ್ಲಿಷ್ themselves will leave. ಶ್ರೀಮಾತೆಯವರು ಹೇಳಿರುವಂತ ಮಾತು. I do not remember exactly when it happened. Somewhere in that line, somewhere in 1920 ಅಂತ ಹೇಳಿ, I reached a place or level of consciousness in my meditation from which I told Sri Aurobindo just casually and quite simply, India
ಈಸ್ ಫ್ರೀ. ಭಾರತ ಮುಕ್ತವಾಗಿದೆ, ಸ್ವತಂತ್ರವಾಗಿದೆ ಅಂತ ಹೇಳ್ತಾರೆ. ಆ ಶ್ರೀ ಅರವಿಂದ್ರು ಇಬ್ರು ಧ್ಯಾನ ನೋಡಿ ಹೇಗೆ, ಆದ್ರೆ ಹೇಗೆ ಅಂತ ಕೇಳುತ್ತೆ. ಮದರ್ಸ್ ಆನ್ಸರ್ ವಾಸ್ ದಟ್ ದೇರ್ ವುಡ್ ಬಿ ನೋ ಫೈಟ್, ನೋ ಬ್ಯಾಟಲ್, ನೋ ವೈಲೆನ್ಸ್, ನೋ ರೆವಲ್ಯೂಷನ್. ಯಾವ ಕ್ರಾಂತಿಯೂ ಇಲ್ಲ, ಯಾವ ಕದನವೂ ಇಲ್ಲ, ಯಾವ ಹಿಂಸೆಯೂ ಇಲ್ಲ. ಬಂದವರು ಬಂದ ಹಾಗೆ ಹೋಗ್ತಾರೆ. ಇದನ್ನ ಹೇಳಿರೋದು 1920. ದಿವ್ಯ ದೃಷ್ಟಿಯಲ್ಲಿ ಭಾರತದ ಸ್ವಾತಂತ್ರ್ಯ ಶ್ರೀಮಾತೆಯವರಿಗೆ ಗೋಚರವಾಗಿದ್ದು 1920ರಲ್ಲಿ. ಭೌತಿಕ ಸ್ತರ, ಮೆಟೀರಿಯಲ್ ಡೈಮೆನ್ಷನ್ ನಲ್ಲಿ, ಬಾಹ್ಯ ದೃಷ್ಟಿಯಲ್ಲಿ ಅದು ಘಟಿಸುವುದು 1947ರಲ್ಲಿ. 27 ವರ್ಷಕ್ಕೆ ಮುಂಚೆನೆ ಶ್ರೀಮಾತೆಯವರು ಭಗವಂತನ ದೃಷ್ಟಿಯಲ್ಲಿ, ಭಗವಂತನ ಸಂಕಲ್ಪದಲ್ಲಿ ಭಾರತದ ಸ್ವಾತಂತ್ರ್ಯ ಸಿದ್ಧವಾಗಿದೆ ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ರೆಡಿ ಡಿಟರ್ಮೆಂಟ್ ಅನ್ನೋ ಮಾತು. ಅಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ ಶ್ರೀಮಾತೆಯವರು. ಇಟ್ ವಾಸ್ ಡನ್. ಐ ಸ್ಪೋಕ್ ಇನ್ ದ ಫ್ಯೂಚರ್ ವೆನ್ ಹಿ ಆಸ್ಕ್ಡ್ ಮೀ ದ ಕ್ವೆಶ್ಚನ್. ಬ್ಯೂಟಿಫುಲ್ ಇದು. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಂಡಿಯಾ ಇಸ್ ಫ್ರೀ. ಹೇಗೆ ಅಂದ್ರೆ, ಇಂಗ್ಲಿಷ್ ದೆಮ್ಸೆಲ್ಸ್ ವಿಲ್ ಲೀವ್ ಅಂತ ಹೇಳ್ತಾ ಇದ್ದಾರೆ ಶ್ರೀಮಾತೆಯವರು. ಐ ಸ್ಪೋಕ್ ಇನ್ ದ ಫ್ಯೂಚರ್, ಬಟ್ ದೇರ್ ವೇರ್ ಐ ಹ್ಯಾಡ್ ಸೀನ್, I said India is free. It was a fact. Now India was not free at that time. It was 1920. Yet it was there. It had been done. ಮೇಲಿನ ಸ್ತರದಲ್ಲಿ ಅದು ಘಟಿಸಿ ಹೋಗಿದೆ. That is to say, from the external point of view, I saw it 27 years in advance. But it had been done. ಇವತ್ತು ಇರಾನು, ಇಸ್ರೇಲು, ಅಮೆರಿಕ ದಿನನಿತ್ಯ ಪೇಪರ್ ಬರೋದು, ಟಿವಿಲಿ ಬರೋದು ಎಲ್ಲ ಓದಿ ತಲೆ ಕೆಡ್ಸ್ಕೊಂಡಿರ್ತಕ್ಕಂಥ. He remained silent 3 or 4 minutes. Then he looked at me and added, suppose I give you the assurance. ಅದನ್ನ ಬಿಟ್ಟು ಯೋಗ ಸಾಧನೆಗೆ ಬರ್ತೀಯ, ಇಲ್ಲಿದೆ ವರ್ಕು ಅಂತ. ದೇವಸಂಘಕ್ಕೆ ಸದಸ್ಯರು ಬೇಕಲ್ಲ. I paused for a moment and said, if you give the assurance, I can accept it. Then I will give you the assurance that India will be free. 1918, 1910 ವೇಳೆಗೆ ಶ್ರೀ ಅರವಿಂದ್ರ ಎಲ್ಲ ನೋಡಿದ್ರು. ಭಾರತದ ಸ್ವಾತಂತ್ರ್ಯ ಅನ್ನೋದು ಸಿದ್ಧ ವಸ್ತು ಭಗವಂತನ ಸಂಕಲ್ಪದಲ್ಲಿ. ಹಾಗಾಗಿನೇ ಅವರು ಆಲಿಪುರ ಜೈಲಲ್ಲಿ ಭಗವಂತನ ಆದೇಶ ಹೊತ್ತು, ಈಗ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ, ಇನ್ನೊಂದು ಮಹತ್ತರ ಕಾರ್ಯ ಆಗಬೇಕಾಗಿದೆ ಸ್ವಯಂ ಪರಮೇಶ್ವರ ಹೇಳಿದ್ರಿಂದ ಅವರು ಪಾಂಡಿಚೇರಿಗೆ ಬಂದು ನೆಲೆ ನಿಂತಿದ್ದಾರೆ ಅಂತ. ಸಿಂಥೆಸಿಸ್ ಆಫ್ ಯೋಗನಲ್ಲಿ ಸುಪ್ರಾಮೆಂಟಲ್ ವಿಷನ್ ನ ಕುರಿತು ಮಾತನಾಡುವಾಗ ತ್ರಿಕಾಲ ದೃಷ್ಟಿ ಅನ್ನೋದನ್ನ ಕುರಿತು ಪ್ರಸ್ತಾಪ ಮಾಡ್ತಾರೆ. ನಮಗೆ ಆ ಪ್ರಜ್ಞಾ ಹಂತದಲ್ಲಿ ನಾವೀಗ ಏನು ಮನಸ್ಸಿನಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಒಡೆದು ನೋಡ್ತೀವಿ, ಆ ಪ್ರಜ್ಞಾ ಸ್ಥಿತಿಯಲ್ಲಿ ಭೂತಕಾಲ, ವರ್ತಮಾನ, ಭವಿಷ್ಯ ಏಕಕಾಲದಲ್ಲಿ ರೆಡಿ ಇರುತ್ತೆ. ಲೈಕ್ ಮ್ಯಾಪ್ಡ್ ಔಟ್, ಅದರ ಚಾರ್ಟ್ ಸಿದ್ಧ ಇರುತ್ತೆ. ಇದನ್ನ ತ್ರಿಕಾಲ ದೃಷ್ಟಿ ಅಂತ ಕರೀತಾರೆ. ಆ ಪ್ರಜ್ಞೆಯನ್ನ ಹೊಂದಿದವನನ್ನ ತ್ರಿಕಾಲ ದರ್ಶಿ ಅಂತ ಕರೀತಾರೆ. ಇದ್ರ ಬಗ್ಗೆ ಶ್ರೀ ಅರವಿಂದರು ಪ್ರಸ್ತಾಪ ಮಾಡಿದ್ದಾರೆ ಸಿಂಥೆಸಿಸ್ ಆಫ್ ಯೋಗನಲ್ಲಿ. ಡಿಕ್ರೀಡ್ ಅಂಡ್ ಅಕಂಪ್ಲಿಷ್ಡ್, ಆಲ್ರೆಡಿ ದೇರ್ ವೇರ್ ದೀಸ್ ಥಿಂಗ್ಸ್ ಆರ್ ಫಸ್ಟ್ ಸೆಟಲ್ಡ್ ಅಂತಾರೆ ಶ್ರೀಮಾತೆಯವರು. ಇವೆಲ್ಲ ಎಲ್ಲಿ ನಿರ್ಧಾರವಾಗುತ್ತೋ ಆ ಹಂತದಲ್ಲಿ ಇದನ್ನೆಲ್ಲ ಪೂರ್ವಭಾವಿಯಾಗಿ ನಿರ್ಧರಿಸಲಾಗಿದೆ. ಹಾಗಾಗಿ ಈಗ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ನೀವು ಮುಂದುವರಿರಿ ಅಂತ ಶ್ರೀಮಾತೆಯವರ ಸಹಾಯ ಹಸ್ತ,
ಶ್ರೀ ಅರವಿಂದರು ತಮ್ಮ ಕಾರ್ಯದಲ್ಲಿ ಹೆಚ್ಚು ಹೆಚ್ಚು ಕಾನ್ಸಂಟ್ರೇಟ್, ಏಕಾಗ್ರವಾಗುವುದಕ್ಕೆ. ಯಾವುದದು ಎರಡು ಕಾರ್ಯಗಳು? ಡಿವೈನ್ ಮ್ಯಾನ್ ಮೇಕಿಂಗ್ ನಂಬರ್ 1, 2 ಅರ್ತ್ ಟ್ರಾನ್ಸ್ಫಾರ್ಮೇಶನ್. ಮನುಷ್ಯ ನಿರ್ಮಾಣ ಆಗಿದ್ದಾನೆ, ಅವನ ಮನಸ್ಸಿನಲ್ಲಿ ಜ್ಞಾನ ಸಂಪಾದನೆ ಮಾಡಿದ್ದಾನೆ, ಜ್ಞಾನ ಶಾಖೆಗಳೆಲ್ಲ ವಿಸ್ತಾರವಾಗಿ ಹಬ್ಬಿಕೊಂಡಿವೆ ಜಗತ್ತಿನಾದ್ಯಂತ. ಆದ್ರೆ ಮಾನವನ ಒಳಗೆ ದೇವಮಾನವ ರೂಪಿತನಾಗಬೇಕಾಗಿದೆ. ಅವನು ಮನಸ್ಸಿನಲ್ಲೇ ನೆಲೆ ನಿಲ್ಲುವ ಪ್ರಾಣಿ, ಜೀವಿ ಅಲ್ಲ. ಇದರ ಮೂಲಕವಾಗಿ ಅರ್ತ್ ಟ್ರಾನ್ಸ್ಫರ್, ಪೃಥ್ವಿಯ ಪರಿವರ್ತನೆ. ಇದರ ಮೇಲೆ ಶ್ರೀಮಾತೆಯವರು, ಶ್ರೀ ಅರವಿಂದರು ಏಕಾಗ್ರರಾಗ್ತಾರೆ ಈ ಮಹತ್ತರವಾದ ಕಾರ್ಯದ ಮೇಲೆ. ಈಗ ಇನ್ನೊಂದು ಸಂಗತಿಯನ್ನ ನಾವಿಲ್ಲಿ ಪರಿಭಾವಿಸಿ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕೊಟ್ಟು ಮುಂದೆ ಹೋಗೋಣ. ಅದೇನಪ್ಪಾ ಅಂದ್ರೆ, ಶ್ರೀಮಾತೆಯವರ ಜೊತೆ ಶ್ರೀಮಾತೆಯವರ ಪತಿರಾಯ ಪಾಲ್ ರಿಷೆ ಆತನು ಬಂದಿದ್ದ. 1914ರಲ್ಲಿ ಬಂದಿದ್ದಕ್ಕೂ 1920ರಲ್ಲಿ ಪಾಲ್ ರಿಷೆ ಬರ್ತಾ ಇರೋದಕ್ಕೂ ವ್ಯತ್ಯಾಸ ಇದೆ. ಏನದು ವ್ಯತ್ಯಾಸ? ಜಪಾನಿನ ಅಂತಿಮ ದಿನಗಳಲ್ಲೇ ಶ್ರೀಮಾತೆಯವರ ದಾರಿ ಬೇರೆ, ತನ್ನ ದಾರಿ ಬೇರೆ ಅಂತ ಅಲ್ಲಿ ಅಭಿಪ್ರಾಯಗಳ ಘರ್ಷಣೆ ಆಗ್ತಾ ಇತ್ತು. ಅಂದ್ರೆ ಶ್ರೀಮಾತೆಯವರಲ್ಲಿ ಮತ್ತು ಪಾಲ್ ರಿಷೆಯಲ್ಲಿ ಬಿರುಕು ಆಗಲೇ ಬಿಟ್ಟಿತ್ತು. ಇಲ್ಲಿಗೆ ಬಂದು ನೋಡ್ತಾರೆ, ಶ್ರೀಮಾತೆಯವರು ಅಚಲವಾದ ಶ್ರದ್ಧೆಯಿಂದ ಶ್ರೀ ಅರವಿಂದರಿಗೆ ಆತ್ಮ ಸಮರ್ಪಣೆಯನ್ನ ಮಾಡಿಕೊಂಡಿದ್ದಾರೆ. ಅವ್ರನ್ನ ಅದರಿಂದ ಕಿತ್ತು ಬೇರೆ ಕಡೆಗೆ ಹೊರಳಿಸ್ಬೇಕು ಅಂತ ಗಂಡನಾಗಿ ಆತ ಟ್ರೈ ಮಾಡ್ತಾನೆ. ಏನ್ ಮಾಡಿದ್ರು ಅದು ಶ್ರೀಮಾತೆಯವರ ಮುಂದೆ ಸಾಧ್ಯವೇ ಆಗುವುದಿಲ್ಲ. ಅವನಿಗೆ ಶ್ರೀ ಅರವಿಂದರ ಪೂರ್ಣ ದರ್ಶನವನ್ನ, ವಿಚಾರವನ್ನ ಒಪ್ಕೊಳಕ್ ಆಗ್ತಾ ಇಲ್ಲ. ಶ್ರೀಮಾತೆಯವರನ್ನ ನೋಡಿದ್ರೆ ಅಸಹನೆ ಉಂಟಾಗ್ತಾ ಇದೆ. ಹಿಡಿತಾ ಇದ್ದಾನ ಅವನು, ಆಸ್ಫೋಟಗೊಳ್ತಾ ಇದ್ದಾನೆ, ಹೊಡೆಯೋ ಮಟ್ಟಕ್ಕೆ ರೇಜ್, ಕ್ರೋಧ ತಪ್ತನಾಗ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಇವರಿಬ್ಬರ ಘರ್ಷಣೆ ಸ್ಪಷ್ಟತೆಯನ್ನು ಪಡ್ಕೊಳ್ಳುತ್ತೆ. ಇದಿನ್ನು ಮುಂದುವರಿಯತಕ್ಕದ್ದಲ್ಲ, ಸಾಧ್ಯ ಇಲ್ಲ ಇವ್ರ ಜೊತೆ. ಯಾಕೆಂದ್ರೆ ಹೆಂಡತಿಯಾಗಿ ಶ್ರೀಮಾತೆಯವರ ಆತ್ಮ ಸಮರ್ಪಣೆ ಆಯಿತು, ಗಂಡ ಆಗಿಲ್ಲ. ಅವನಿಗದು ಒಗ್ಗದ ವಿಚಾರ ಆಗಿದೆ. ಅವನಿನ್ನು ಮಾನಸಿಕವಾದ, ಪ್ರಾಣಿಕವಾದ ಹಂತಗಳ ರಚನೆಗಳನ್ನೇ ಕುರಿತು ಮಾತನಾಡ್ತಾ ಇದ್ದಾನೆ ಹೊರತು ಸ್ಪಿರಿಚುವಲ್ ಇನ್ಸ್ಪಿರೇಷನ್ ಅನ್ನೋ ಡೈಮೆನ್ಷನ್ಗೆ ಎಂಟರ್ ಆಗೋದಕ್ಕೆ ಅವನಲ್ಲಿ ತಡೆ ಇದೆ, ಅಡ್ಡಿ ಇದೆ. ಈ ಸಂದರ್ಭದಲ್ಲಿ ಶ್ರೀ ಮಾತೆಯವ್ರಿಗೊಂದು ದರ್ಶನ ಆಗುತ್ತಂತೆ. ಏನ್ ದರ್ಶನ ಅದು? ಯೋಗರಥ ಅಂತ ಕರೆಯೋಣ, ಚಾರಿಯಟ್ ಆಫ್ ಯೋಗ. ಅದರಲ್ಲಿ ಶ್ರೀ ಮಾತೆಯವರು ಕೂತಿದ್ದಾರೆ, ಶ್ರೀ ಅರವಿಂದರು ಕೂತಿದ್ದಾರೆ, ಚಾಲಕ ಭಗವಂತ ಈತನು ಕೂತಿದ್ದಾನೆ, ಪಾಲ್ ರಿಷೆ. ಬೆಟ್ಟದ ಉಬ್ಬು ತಗ್ಗುಗಳಲ್ಲಿ ಆ ಕಾರ್ ಹಿಂಗ್ ಹೋಗ್ತಾ ಇದೆ. ಜರ್ನಿ ಅದು, ಆರೋಹಣದ ಜರ್ನಿ. ಆ ಸಂದರ್ಭದಲ್ಲಿ ಶ್ರೀ ಮಾತೆಯವರು ಸ್ಪಷ್ಟವಾಗಿ ಗುರುತಿಸ್ತಾರೆ, ಇವರಿಬ್ಬರಿಂದ ಬೇರ್ಪಟ್ಟಂತ ಪಾಲ್ ರಿಷೆ ಪುನಃ ಮೇಲಕ್ಕೆ ತನ್ನನ್ನ ಎತ್ಕೊಳಕ್ ಆಗಲ್ಲ. ಹಿ ಕೆನಾಟ್ ಬಿ ಲಿಫ್ಟೆಡ್ ಅ ರಿಸನ್. ಅಂಥದ್ದೊಂದು ಕಂದಕಕ್ಕೆ, ಪ್ರಪಾತಕ್ಕೆ ಬಿದ್ದು ಬಿಡ್ತಾನೆ. ಈ ಯೋಗ ರಥ ಹೋಗಿ ಆ ಪರ್ವತದ ಶಿಖರದಲ್ಲಿ ನಿಂತ್ಕೊಳ್ಳುತ್ತೆ. ಶ್ರೀ ಅರವಿಂದರು ಶ್ರೀ ಮಾತೆಯವರನ್ನ ನೋಡ್ತಾರೆ, ಶ್ರೀ ಮಾತೆಯವರು ಶ್ರೀ ಅರವಿಂದರನ್ನ ನೋಡ್ತಾರೆ, ಬಗ್ಗಿ ನೋಡ್ತಾರೆ. ಪಾಲ್ ರಿಷೆಯ ಸ್ಥಿತಿ ಅರ್ಥ ಆಗತ್ತೆ. ಹಿಸ್ ಕಂಡೀಷನ್ ಇಸ್ ಇರ್ರಿಟ್ರೀವಬಲ್. ಅವನನ್ನು ಮತ್ತೆ ಮರಳಿ ಪಡೆಯೋದಕ್ಕಾಗೋದಿಲ್ಲ, ಹೊರಟೋಗಿದ್ದಾನೆ, ಕೈ ಬಿಟ್ಟು. ಶ್ರೀ ಅರವಿಂದರ, ಶ್ರೀ ಮಾತೆಯವರ ಪ್ರಭಾವ ವಲಯದಿಂದ ಆತ ದೂರ ಸರಿದಿರೋದ್ರಿಂದ ಆತನು ಕೂಡ ಗಲಾಟೆ ಮಾಡಿಕೊಂಡು ಅವನ ಒಳಗಡೆ ತುಂಬಾ ಆಸುರಿ ಶಕ್ತಿಗಳ ಆಕ್ರಮಣವಾಗ್ತಾ ಇತ್ತು. ಯಾವ ಕಾರಣಕ್ಕೂ ಈ ಪೂರ್ಣ ಯೋಗ ಅನ್ನೋದು ಸಫಲಗೊಳ್ಳುವುದಿಲ್ಲ, ಇದ್ರ ಜೊತೆಯಲ್ಲಿ ಹೋಗಬೇಡ, ಇದನ್ನ ಇಲ್ಲೇ ಕೈ ಬಿಡು, ಸಜೆಷನ್ಸ್. ಶ್ರೀ ಅರವಿಂದ್ರ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ, ನನಗೂ ಬಂತು ಆ ತರ ಸಜೆಷನ್ಸ್. ಆದ್ರೆ ಶ್ರೀ ಅರವಿಂದ್ರ ಶ್ರೀ ಮಾತೆಯವರು ದೃಢ ವ್ರತಧಾರಿಗಳಾಗಿ ಮುನ್ನಡೀತಾರೆ. ಪಾಲ್ ರಿಷೆ ದೂರ ಸರಿತಾನೆ. ಇದೆಲ್ಲದರ ಪರಿಣಾಮವಾಗಿ ಶ್ರೀಮಾತೆಯವರ ಶ್ರದ್ಧೆನೂ ಅಳಿಸಕ್ಕಾಗದೆ, ಶ್ರೀ ಅರವಿಂದ್ರು ಕೊಟ್ಟಂತ ದಿವ್ಯ ಸೌಲಭ್ಯವನ್ನ ಬಳಸ್ಕೊಳಕ್ಕಾಗದೆ, ಡಿವೈನ್ ಫೆಸಿಲಿಟಿ ಅವನಿಗೆ ಬಂದಿತ್ತು, ಅವನ್ ಬದುಕಲ್ಲಿ.
ಅವನು ನವೆಂಬರ್ 1920 ಪಾಂಡಿಚೇರಿಯಿಂದ ನಿರ್ಗಮಿಸ್ಬಿಡ್ತಾನೆ, ಅಂತಿಮವಾಗಿ ನಿರ್ಣಾಯಕವಾಗಿ. ಶ್ರೀಮಾತೆಯವರು ಪಾಂಡಿಚೇರಿನಲ್ಲೇ ಉಳಿತಾರೆ. ನಂತರ ಇದರ ವಿಚಾರವನ್ನು ತಿಳಿಸ್ತಾ ಶ್ರೀ ಅರವಿಂದರು ಶ್ರೀಮಾತೆಯವರಿಬ್ಬರು ಹೇಳ್ತಾರೆ, ಎರಡನೆಯ ಜಾಗತಿಕ ಯುದ್ಧದಲ್ಲಿ ಯಾವ ಆಸುರಿ ಶಕ್ತಿ ಹಿಟ್ಲರ್ನ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇತ್ತು, ಅದೇ ಆಸುರಿ ಶಕ್ತಿ ಪಾಲ್ ರಿಷೆಯ ಹಿಂದೆ ಕೂಡ ಕೆಲಸ ಮಾಡ್ತಾ ಇತ್ತು. ದೇ ಆರ್ ನಾಟ್ ಟು, ಬೋತ್ ಆಫ್ ದೆಮ್ ಆರ್ ಇನ್ಸ್ಟ್ರೂಮೆಂಟ್ಸ್, ವೆಪನ್ಸ್ ಆಫ್ ದ ಸೇಮ್ ಅಸುರ. ವಾಟ್ ಈಸ್ ಇ ಕಾಲ್ಡ್? ದ ಲಾರ್ಡ್ ಆಫ್ ದ ನೇಷನ್ಸ್ ಅಂತ. ಇದನ್ನ ಶ್ರೀಮಾತೆಯವರ ಅಕಲ್ಟಿಸಂನ ಭಾಷೆಯಲ್ಲಿ ದ ಲಾರ್ಡ್ ಆಫ್ ಫಾಲ್ಸ್ಹುಡ್ ಅಂತ ಕರೀತಾರೆ. ಅವನವನು ಇವನೊಳಗಡೆ ಕೆಲಸ ಬುಕ್ ಅನ್ನು ಕೂಡ ಬರೆದಿದ್ನಂತೆ ಆತ, ಪಾಲ್ ರಿಷ್, ದ ಲಾರ್ಡ್ ಆಫ್ ನೇಷನ್ಸ್. ಬುಕ್ ನಲ್ಲಿ ಅವನು ಪ್ರತಿಪಾದನೆ ಮಾಡಿರುವ ವಿಚಾರಗಳು, 1920 ಕಾಲದಲ್ಲಿ ಪ್ರತಿಪಾದನೆ ಮಾಡಿರುವ ವಿಚಾರಗಳು, ಈ ಮಾನವ ನಾಗರಿಕತೆಯ ಬೆಳವಣಿಗೆ ಏನುಂಟಾಗಿದೆ ಇದನ್ನು ಸರ್ವನಾಶ ಮಾಡಬೇಕು ಅನ್ನುವ ಚಿಂತನೆಗಳನ್ನ ಹರಳುಗಟ್ಟಿಸಿ ಪುಸ್ತಕ ಬರೆದಿದ್ದಾರೆ. ಶ್ರೀ ಅರವಿಂದರು ಹೇಳ್ತಾರೆ, ಹಿಟ್ಲರ್ ಅದನ್ನು ಮಾಡ್ದ, ಇವನು ಅದರ ಪುಸ್ತಕ ಬರೆದ, ಆದ್ರೆ ಇಬ್ಬರದು ಇದ್ದದ್ದು ಒಂದೇ ಗುರಿ, ಆಂಟೈ ಡಿವೈನ್, ದೈವ ವಿರೋಧಿಯಾದಂತ ನಿಲುವು. ಹೀಗಾಗಿನೇ ಅವನು ಶ್ರೀಮಾತೆಯವರು ಹೆಂಡತಿಯಾಗಿ ಪಟ್ಟಂತ ಪ್ರಯತ್ನ, ಶ್ರೀ ಅರವಿಂದರು ಸ್ವಯಂ ಆ ಭಗವಂತನ ಆವಿರ್ಭಾವವಾಗಿ ಪಟ್ಟಂತ ಪ್ರಯತ್ನ, ಇವೆರಡಕ್ಕೂ ಸಿಗದೆ ಕಂಟಿನ್ಯೂ ಪ್ರತಿಭಟನೆ, ಪ್ರತಿರೋಧ. ಅವನು ಮನವೊಲಿಯೋದಿಲ್ಲ, ಪರಿವರ್ತನೆ ಹೊಂದುವುದಿಲ್ಲ. ಹಿ ರೆಸಿಸ್ಟೆಡ್ ದಿ ಕನ್ವರ್ಷನ್ ವೆರಿ ಸ್ಟಬನ್ಲಿ, ಸ್ಟ್ರಾಂಗ್ಲಿ. ಇದು ಮನುಷ್ಯನ ಒಳಗೆ ಇರೋ ತನಕ ಈ ಶಕ್ತಿಯಿಂದ ನಾವು ದೂರನೇ ಉಳಿಬೇಕಾದಂತ ಪರಿಸ್ಥಿತಿ ಇರುತ್ತೆ. ಇದು ಒಂದು ವಿಚಾರ, ಒಂದು ಮಗಳು 1920ರಲ್ಲಿ ಘಟಿಸುವ. ಇಲ್ಲಿ ಇನ್ನೊಂದು ಸಂಗತಿ ಬರುತ್ತೆ, ಇದು ಸ್ವಲ್ಪ ವಿಸ್ತಾರವಾದದ್ದು. 1909 ಅದರಿಂದ 1920 ಆಲಿಪುರ್ ಬಾಂಬ್ ಕೇಸ್ ಆಗಿದೆ. ಅಲ್ಲೆಲ್ಲ ಇದ್ರಲ್ಲ ನಮ್ಮ ದೇಶ ಬಂಧುಗಳು, ಅಂದ್ರೆ ಕ್ರಾಂತಿಕಾರಿಗಳು ಎಲ್ಲ. ಬಾರೀಂದ್ರ ಕುಮಾರ್ ಘೋಷನ ನೇತೃತ್ವದಲ್ಲಿ ಮಾಣಿಕ್ತೋಲ ಗಾರ್ಡನ್ ಅವರೆಲ್ಲ ಕೆಲಸ ಮಾಡ್ತಾ ಇದ್ರು. ಈಗ ಬಾರೀಂದ್ರ ಕುಮಾರ್ ಘೋಷ್ಗೆ ಅಂಡಮಾನ್ ಜೈಲ್ನಲ್ಲಿ ಆತ 10 ವರ್ಷ ಅಲ್ಲಿತ್ತು, ಸರಿ ನಡೀತು. ಆತನಿಗೆ ಕ್ಷಮೆಯನ್ನ ಸರ್ಕಾರ ನೀಡಿ ಬಿಡುಗಡೆ ಪಡೆದಿತ್ತು ಬಾರೀಂದ್ರ ಕುಮಾರ್ ಘೋಷ್. ಆತ ಬೆಂಗಾಲಕ್ಕೆ ಬಂದಿದ್ದಾನೆ, ಪಾಂಡಿಚೇರಿಗಿನ್ನು ಬಂದಿದ್ದ. ಬೆಂಗಾಲಕ್ಕೆ ಬಂದು ಶ್ರೀ ಅರವಿಂದರಿಗೆ ಒಂದು ಪತ್ರ ಬರೀತಾನೆ. ಅಣ್ಣ ತಾನೇ, ಅಣ್ಣ ನೀನು ಯೋಗ ಮಾರ್ಗವನ್ನ ಹಿಡಿದಿದೆಯೇ, ನೀನೇ ನನಗೆ ಗುರು, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು, ನಾನೂ ಕೂಡ ಈ ಯೋಗವನ್ನ ಅನುಸರಿಸ್ತೀನಿ ಅಂತ ತಮ್ಮ. ಇದು ಸುಮಾರು ಏಪ್ರಿಲ್ ತಿಂಗಳಲ್ಲೇ, ಚೂರು ಶ್ರೀಮಾತೆಯವರು ಬರಕ್ಕಿಂತ ಮುಂಚೆ 1920ರಲ್ಲೇ ಬರೆದಿರ್ತಕ್ಕಂಥ ಲೆಟರ್ ಶ್ರೀ ಅರವಿಂದರು ಬರೆದಿದ್ದಾರೆ. ಆ ಲೆಟರ್ನಲ್ಲಿ ತುಂಬಾ ವಿಸ್ತಾರವಾಗಿ ಶ್ರೀ ಅರವಿಂದರು ಮುಖ್ಯವಾದಂತಹ ತಮ್ಮ ವಿಚಾರ ಪ್ರಣಾಳಿಕೆಯನ್ನು ತಮ್ಮನಿಗೆ ಬರೆದ ಪತ್ರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದರಲ್ಲಿ ಕೆಲವು ಮುಖ್ಯವಾದ, ದೀರ್ಘವಾಗಿದೆ ಪತ್ರ, ಬೆಂಗಾಲಿಯಲ್ಲಿ ಬರೆದ್ರು. ಅದರ ಇಂಗ್ಲಿಷ್ ಅವತರಣಿಕೆಯಲ್ಲಿ ಕೆಲವು ಭಾಗಗಳನ್ನು ನಾನು ಅಗತ್ಯವಾಗಿ ಓದಿ ದಾಖಲಿಸಬೇಕಾಗಿದೆ. ಶ್ರೀ ಅರವಿಂದರ ಚಿಂತನೆ, ದೇವ ಸಂಘವನ್ನ ಕುರಿತಾದದ್ದು. ಏನ್ ಹೇಳ್ತಾರೆ ಶ್ರೀ ಅರವಿಂದರು ಅಂತನ್ನೋದು ನೋಡೋಣ. ಮೊಟ್ಟ ಮೊದಲನೇದಾಗಿ ಅವರು ಪತ್ರ ಬರಿತಾ ಇದ್ದದ್ದು ಬಂಗಾಳಿ ಭಾಷೆಯಲ್ಲಿ. ಅಯ್ಯೋ ಸುಮಾರು ದಿನ ಆಯ್ತಪ್ಪ ಬಂಗಾಳಿನಲ್ಲಿ ಲೆಟರ್ ಬರೆದು ಅಂತ ಶ್ರೀ ಅರವಿಂದರು ಹೇಳಿ ಆರಂಭ ಮಾಡುತ್ತಾರೆ. I have your letter, but I have not succeeded in writing an answer till now. That I have even sat down to write now is a miracle. ಆ ಪತ್ರ ಬರೆಯಕ್ ಕೂತಿದ್ದೀನಿ ಅನ್ನೋದೇ ಒಂದು ಪವಾಡಪ್ಪ. ನನ್ನ ಟೈಮಲ್ಲಿ ನಿನಗೊಂದು ಪತ್ರ ಬರೀಬೇಕು,
ಆಯ್ತು, ಬೆಂಗಾಲಿನಲ್ಲಿ ಬರಿತಾ ಇದ್ದೀನಿ, ಟಚ್ ಹೊರಟೋಗಿದೆ. If I can manage to finish this letter and put it on the post, the miracle will be complete. The humor of Shakespeare. ಎಷ್ಟು ಕಾರ್ಯ ಮಧ್ಯದಲ್ಲಿ ಇಂಥದ್ದೊಂದು ಪ್ಯಾರಾಗ್ರಾಫ್ ನಿಂದ ಆರಂಭ ಮಾಡ್ತಾರೆ ಅವರು. ಫಸ್ಟ್ ಅಬೌಟ್ ಯುವರ್ ಯೋಗ, ಇದು ಬಹಳ ಮುಖ್ಯವಾದದ್ದು. ಶ್ರೀ ಮಾತೆಯವರ ಕರ್ಮಭೂಮಿಕೆಯ ಸಿದ್ಧಾಂತವನ್ನ 1912ರಲ್ಲಿ ದರ್ಶಿಸಿದ್ವಿ. ಇಲ್ಲಿ ಶ್ರೀ ಅರವಿಂದರ ವಿಚಾರ ಏನಿದೆ ಅನ್ನೋದನ್ನ ನಾವು ತಿಳಿತೀವಿ. You wish to give me the charge of your yoga, and I am willing to take it. But that means to give its charge to him who is moving by his divine Shakti, whether secretly or openly, both you and me. ನನ್ನನ್ನು ನಿನ್ನನ್ನು ನಡೆಸ್ತಾ ಇರ್ತಕ್ಕಂಥ ಚಾಲಕ ಶಕ್ತಿ ಒಂದಿದೆ, ಅವನಿಗೆ ಇದನ್ನು ವಹಿಸಬೇಕಾಗಿದೆ. ಬಟ್ ಯು ಮಸ್ಟ್ ನೋ ದಟ್ ದ ನೆಸೆಸರಿ ರಿಸಲ್ಟ್ ಆಫ್ ದಿಸ್ ವಿಲ್ ಬಿ ದಟ್ ಯು ವಿಲ್ ಹ್ಯಾವ್ ಟು ವಾಕ್ ಇನ್ ದ ಸ್ಪೆಷಲ್ ಪಾತ್ ವಿಚ್ ಹಿ ಹ್ಯಾಸ್ ಗಿವನ್ ಟು ಮೀ. ನನಗೆ ಭಗವಂತ ಏನ್ ಕೊಟ್ಟಿದ್ದಾನೋ ನೀನು ಅದರಲ್ಲೇ ನಡಿಬೇಕು. ವಾಟ್ ಐ ಬಿಗ್ಯಾನ್ ವಿತ್, ವಾಟ್ ಲೇಲೆ ಗೇವ್ ಮೀ ವಾಸ್ ಎ ಸೀಕಿಂಗ್ ಫಾರ್ ದಿ ಪಾತ್, a circling in many directions, a first touch, a taking up, a handling and scrutiny of this or that in all the old partial yogas, amshika yogagal, some sort of complete experience of one and then the pursuit of another. Afterwards, when I came to Pondicherry, this unsteady condition came to an end. The Guru of the world, who is within us, then gave me complete directions for my path. It's complete theory. The 10 limbs of the body of this yoga, these past 10 years, 1910ರಿಂದ 1920ರವರೆಗೆ, he has been making me develop it in experience. And this is not yet finished. ಇನ್ನು ಮುಗಿದಿಲ್ಲ. It may take another 2 years. And as long as it is not finished, I doubt if I shall be able to return to Bengal. ಬರೋಕ್ಕಾಗಲ್ಲ ನಂಗೆ ಬೆಂಗಾಲ್ಗೆ. Pondicherry is the appointed place for my yoga siddhi realization. The center of my work is Bengal, although I hope that its circumference, ಅದರ ಪರಿಧಿ, ಕಾರ್ಯ ವ್ಯಾಪ್ತಿ ಇದೆಯಲ್ಲ, will be all India and the whole earth. ಈ ಅರ್ಥದಲ್ಲಿ ಇವತ್ತು ತೆಗೆದುಕೊಂಡಿರೋ ಟಾಪಿಕ್ ದೇವಸಂಗದ ಉದಯ, ಭಾರತದ ಭಾಗ್ಯ, ಭುವನದ ಭಾಗ್ಯ. ಅದು I shall write and tell you afterwards what this way of yoga is. If you come here, I shall speak to you about it. In this matter, the spoken word is better than the written. ಎದುರೆದುರು ಮಾತಾಡ್ಬೇಕು, ಬರೆಯೋದಲ್ಲ. At present, I can only say that its root principle is to make a harmony and unity of complete knowledge. ಶ್ರೀಮಾತೆಯವರು ಅಲ್ಲಿ ಹಾರ್ಮನಿ ಬಗ್ಗೆ ಮಾತಾಡ್ತಾರೆ ನೋಡಿ, ಹೇಗೆ ಅದು ಕೋಯಿನ್ಸೈಡ್ ಆಗ್ತಾ ಇದೆ. Complete works and complete bhakti, to raise all this above the mind and give it its complete perfection on the supramental level of Vijnana, gnosis. This was the defect of the old yogas. The mind and the spirit it knew, and it was satisfied with the experience of this spirit in the mind. ಮನಸ್ಸಿನ ಮೂಲಕ ಕೊರೆದು ಆತ್ಮದ ಕಡೆಗೆ ಹೋದರೆ, ಬ್ರಹ್ಮದ ಕಡೆಗೆ ಹೋದರೆ, ಅದೊಂದು ಅನುಭವದಿಂದ ಎಲ್ಲರೂ ತೃಪ್ತರಾಗಿ ಬಿಡುತ್ತಾ ಇದ್ರು. But the mind can grasp only the divided and partial. It cannot wholly seize the infinite and indivisible. The mind's means to reach the infinite are sannyasa, moksha, nirvana, and it has no others. One man or another may indeed attain this moksha, but what is the gain? ವಾರೀಂದ್ರನನ್ನ ಪ್ರಶ್ನಿಸ್ತಾ ಇದ್ದಾರೆ. ದ ಬ್ರಹ್ಮನ್, ದ ಸೆಲ್ಫ್, ದ ಗಾಡ್ ಆರ್ ಎವರ್ ಪ್ರೆಸೆಂಟ್. ವಾಟ್ ಗಾಡ್ ವಾಂಟ್ಸ್ ಇನ್ ಮ್ಯಾನ್ ಈಸ್ ಟು ಎಂಬಾಡಿ ಹಿಮ್ಸೆಲ್ಫ್. ನಾವು ಭಗವಂತನನ್ನ ಧಾರಣೆ ಮಾಡಬೇಕಾಗಿದೆ. ಎಂಬಾಡಿ ಹಿಮ್ಸೆಲ್ಫ್ ಹಿಯರ್ ಇನ್ ದ ಇಂಡಿವಿಜುವಲ್, ಇನ್ ದ ಕಮ್ಯುನಿಟಿ, ಟು ರಿಯಲೈಸ್ ಗಾಡ್ ಇನ್ ಲೈಫ್. ಈ ಪತ್ರದಲ್ಲಿ ಪ್ರತಿಯೊಂದು ವಾಕ್ಯವೂ ಕೂಡ ಅದ್ಭುತವಾಗಿದೆ. ಇಲ್ಲೇ ಒಂದು ಪ್ಯಾರಾಗ್ರಾಫ್ ನಲ್ಲಿ ಅವರು ಹೇಳುವಂಥದ್ದು, what I am aiming at is not a society like the present rooted in division,
ವಾಟ್ ಐ ಹ್ಯಾವ್ ಇನ್ ಯು ಈಸ್ ಎ ಸಂಘ. ಶ್ರೀ ಅರವಿಂದ್ರ ಬಳಸ್ತಾ ಇದ್ದಾರೆ ಇದು. ನನಗೆ ಆ ರೀತಿಯ ಕಮ್ಯುನಿಟಿ ಫೌಂಡೆಡ್ ಇನ್ ದ ಸ್ಪಿರಿಟ್, ಅದು ಆತ್ಮವನ್ನ ಆಧರಿಸಿ ಇರಬೇಕೇ ಹೊರತು ಬೇರೆ ಯಾವುದೇ ರೀತಿಯ ಪ್ರಲೋಭನೆಗಳು, ಪ್ರವೃತ್ತಿಗಳು ಅದರಲ್ಲಿ ಪ್ರವೇಶ ಮಾಡತಕ್ಕದ್ದಲ್ಲ. ಅಂಡ್ ಇನ್ ದ ಇಮೇಜ್ ಆಫ್ ಇಟ್ಸ್ ಒನ್ನೆಸ್, ಇಟ್ ಈಸ್ ವಿತ್ ದಿಸ್ ಐಡಿಯಾ ದಟ್ ದ ನೇಮ್ ದೇವ ಸಂಘ ಹ್ಯಾಸ್ ಬೀನ್ ಗಿವನ್. ಬರೀಂದ್ರನಿಗೆ ಬರೆದಂತ ಪತ್ರದಲ್ಲಿ ಇದು ಸ್ಪಷ್ಟವಾಗಿ ಶ್ರೀ ಅರವಿಂದರು ದಾಖಲಿಸ್ತಾ ಇದ್ದಾರೆ. ದ ಕಮ್ಯೂನ್ ಆಫ್ ದೋಸ್ ಇಸ್ ದ ದೇವ ಸಂಘ. ನನಗೆ ಬೇಕು ದಿವ್ಯ ಜೀವನ. ದೇವಸಂಘದ ಸದಸ್ಯನಾಗುತ್ತಾನೆ, ನಿಯಮಗಳನ್ನ ಪಾಲಿಸ್ತಾನೆ, ಸ್ವೀಕಾರ ಮಾಡ್ತಾನೆ. ಸಚ್ ಎ ಸಂಘ ವಿಲ್ ಹ್ಯಾವ್ ಟು ಬಿ ಎಸ್ಟಾಬ್ಲಿಷ್ಡ್ ಇನ್ ಒನ್ ಪ್ಲೇಸ್ ಅಟ್ ಫಸ್ಟ್ ಅಂಡ್ ದೆನ್ ಸ್ಪ್ರೆಡ್ ಆಲ್ ಓವರ್ ದ ಕಂಟ್ರಿ. ಬಹಳ ಮುಖ್ಯವಾದಿದ್ದು. ಮೊದಲು ಸೆಂಟ್ರಲೈಸೇಷನ್ ಇರುತ್ತೆ ಎಲ್ಲ ಆಧ್ಯಾತ್ಮಿಕ ಮೂವ್ಮೆಂಟ್ಸ್ ಅಲ್ಲಿ, ಅಂಡ್ ದೆನ್ ಡಿಫ್ಯೂಷನ್, ಪ್ರಸರಣ ಇರುತ್ತೆ. ಪ್ರಸರಣವಾಗುವಾಗ ಒಂದ್ ಸ್ವಲ್ಪ ಡೈಲ್ಯೂಟ್ ಆಗತ್ತೆ, ಆ ರಿಸ್ಕ್ ತಗೊಳ್ಳೇಬೇಕು, ಏನು ಮಾಡಕ್ಕಾಗಲ್ಲ ಅಂತ. And then the Sangha will change into, but if any shadow of egoism falls over this endeavor, ಎಚ್ಚರಿಕೆನೂ ಕೊಟ್ಟುಬಿಡ್ತಾರೆ. Then the Sangha will change into a sect. The idea may very well naturally creep in that such and such a body is the one true Sangha of the future, the one and only center, that all else must be its circumference, and that those outside its limits are not of the fold, or even if they are, have gone astray because they think differently. What is the need of a Sangha? ಕೊನೆಯ ವಿಚಾರಕ್ಕೆ ಬರ್ತಾ ಇದೆ ಶ್ರೀ ಅರವಿಂದರು ವಾಕ್ಯ. Let me be free and live in every vessel. Let all become one without form. Let whatever must be happen in the midst of that vast formlessness. There is a truth there, but only one side of the truth. ಅದು ಮಾತ್ರ ಯಾವಾಗಲೂ ಬಿಡೋದೇ ಇಲ್ಲ ಅವರು. Our business is not with the formless spirit alone. We have also to direct the movement of life, and there can be no effective movement of life without form. ಅದು ರೂಪಧಾರಣೆ ಮಾಡಬೇಕು, ಮೈ ತಾಳಬೇಕು, ಮೂರ್ತ ರೂಪ ಬರಬೇಕು, ಕಾಂಕ್ರೀಟೈಸ್ ಆಗಬೇಕು, ಮೆಟೀರಿಯಲೈಸ್ ಆಗಬೇಕು. ಅದೇ ಆಗಿದ್ದು ಶ್ರೀ ಅರವಿಂದರ ಭೂಮಿಕೆಯಲ್ಲಿ ಸಿದ್ಧವಾಗಿತ್ತು. ಶ್ರೀ ಮಾತೆಯವರು ಅದಕ್ಕೆ ಕೊಟ್ಟಂತ ರೂಪ. ಅದನ್ನು ನಾವು 1926ರಲ್ಲಿ ಅಧಿಕೃತವಾಗಿ ಶ್ರೀ ಅರವಿಂದ ಆಶ್ರಮವಾಗಿ ನೋಡ್ತೀವಿ. 1943ರಲ್ಲಿ ಶ್ರೀ ಅರವಿಂದೋ ಇಂಟರ್ನ್ಯಾಷನಲ್ ಸೆಂಟರ್ ಆಫ್ ಎಜುಕೇಶನ್ ಆಗಿ ನೋಡ್ತೀವಿ. 1960ರಲ್ಲಿ ಶ್ರೀ ಅರವಿಂದೋ ಸೊಸೈಟಿ ಆಗಿ ನೋಡ್ತೀವಿ. 1968ರಲ್ಲಿ ಆರೋವಿಲ್ ಆಗಿ ನೋಡ್ತೀವಿ. ಈ ಒಂದರ ನಂತರ ಅವು ರೂಪುಗೊಳ್ತಾ ಹೋಗುತ್ತೆ. ಒಂದೊಂದೇ ವಿಚಾರದ ಆಳಕ್ಕಿಳಿದ್ರೂ ಇಷ್ಟೆಲ್ಲ ಸಂಗತಿಗಳಿದೆ. ಬೇಂದ್ರೆಯವರು ಒಂದು ಮಾತನ್ನ ಹೇಳ್ತಾರೆ, ಒಳ್ಳೇದಂತಾನೆ ಎಷ್ಟು ಅಂತ ಹೇಳಕ್ಕಾಗತ್ತೆ. ಯಾಕೆಂದ್ರೆ ಕಾಲ ಅನ್ನೋದು ಒಂದನ್ನ ನಾವು ಮನ್ನಿಸ್ಲೇಬೇಕಾಗತ್ತೆ. ಅದರ ಒಂದು ಮಿತಿಯ ಒಳಗೆ ನಮ್ಮ ಕಾರ್ಯಗಳ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಸ್ವಾರಸ್ಯಕರವಾದಂತ ಸಂಗತಿಗಳಿದ್ವು. ಆದ್ರೆ ಕಾಲದ ಒಂದು ಮಿತಿ ಇರೋದ್ರಿಂದ ಒಂದೇ ಒಂದು ಘಟನೆಯನ್ನ ಹೇಳಿ ನಾನು ಈ ಒಂದು ಉಪನ್ಯಾಸವನ್ನು ಉಪಸಂಹಾರ ಮಾಡ್ತೇನೆ. 1920 ಅಕ್ಟೋಬರ್ ನವೆಂಬರ್ ತಿಂಗಳ ವೇಳೆಗೆ ತುಂಬಾ ಚಂಡಮಾರುತಗಳ ಹಾವಳಿ, ಭೋರ್ಗರೆವ ಮಳೆ, ಸುಮಾರು ಮನೆಗಳೆಲ್ಲ ಕುಸಿದು ಹೋದ ಸುದ್ದಿ ಪಾಂಡಿಚೇರಿಯಲ್ಲಿ. ಶಿಥಿಲವಾದಂತ ಛಾವಣಿಗಳು, ಅಸ್ಥಿರವಾದಂತ ಗೋಡೆಗಳು. ಈ ಸುದ್ದಿ ಶ್ರೀ ಅರವಿಂದರನ್ನ ಮುಟ್ಟತ್ತೆ. ತಕ್ಷಣ ಅವ್ರು ಹೇಳ್ತಾರೆ, ಶ್ರೀ ಮಾತೆಯವರು ಮತ್ತು ಡೊರೋತಿಗೆ ಶ್ರೀ ಅರವಿಂದರು ನಾಮಕರಣ ಮಾಡಿರ್ತಾರೆ. ದತ್ತ, ಕಂಪ್ಲೀಟ್ಲಿ ಗಿವನ್, ತನ್ನನ್ನು ನಿವೇದಿಸಿಕೊಂಡವಳು ದತ್ತ. ಅವರಿಬ್ಬರು ಇಲ್ಲೇ ಬಂದು ನೆಲೆಸ್ಲಿ ಅಂತ. ಆದ್ರೆ ಶ್ರೀ ಅರವಿಂದರ ಇದ್ದ ಜಾಗನೋ ಗಂಡಸರು ಬಿಡಾರ. ಅಲ್ಲಿ ಭಾರಿ ಫ್ರೀ ಆಗಿ ನಳಿನಿಕಾಂತ್ ಗುಪ್ತಾ, ವಿಜಯ್ ನಾಗು, ಮೋನಿ ಎಲ್ಲ ಇದ್ರು.
ಅವ್ರ ಪಾಡ್ಗೆ ಅವರು ಶ್ರೀ ಅರವಿಂದ್ರ ಯಾವ್ದನ್ನು ಕ್ವೆಶ್ಚನ್ ಮಾಡ್ತಿರ್ಲಿಲ್ಲ, ಯಾವ ಡಿಸಿಪ್ಲಿನ್ ಇಂಪೋಸ್ ಮಾಡ್ತಾ ಇಲ್ಲ. ಅವರಷ್ಟಕ್ಕೆ ಅವ್ರು ಯೋಗದಲ್ಲಿ ಮಗ್ನರಾಗಿದ್ರು. ಇವ್ರಿಗೆಲ್ಲ ಇದ್ದದ್ದು ಒಂದೇ ಟೆವಲ್ಲು. ಮನೇನೋ ಅಡಿಗೆ ಮನೆ ಒಂದ್ ರೀತಿ ರಣರಂಗ, ಹಾಲೊಂದ್ ರೀತಿ ಕುರುಕ್ಷೇತ್ರ, ಈ ಪರಿಸ್ಥಿತಿಲಿ ಇದೆ. ಆ ಮನೆಗೆ ಇನ್ನು ಮದರ್ ಆಗಿಲ್ಲ ಅಧಿಕೃತವಾಗಿ. ಶ್ರೀಮಾತೆಯವರು ಡೊರೋತಿ ಇಬ್ರು ಈ ಎರಡು ಯುರೋಪಿಯನ್ ಮಹಿಳಾ ಮಣಿಗಳ ಪ್ರವೇಶವಾಗುತ್ತೆ. ಶ್ರೀ ಅರವಿಂದ್ರ ಹೇಳಿದ್ಮೇಲೆ ಅದನ್ನ ಪ್ರಶ್ನೆ ಮಾಡುವಂಗಿಲ್ಲ. ಬರ್ತಾರೆ, ಈಗ ಎಲ್ಲರಿಗೂ ಒಂದು ಮುಜುಗರ ಉಂಟಾಗ್ಬಿಡುತ್ತೆ. ಯಾಕೆ ಮುಜುಗರ? ಎಲ್ಲ ಪುಸ್ತಕಗಳಲ್ಲಿ ಬಳಸಿರೋ ಪದ ಬೊಹಿಮಿಯನ್ ಲೈಫ್ ಸ್ಟೈಲ್. ಅಲೆಮಾರಿಗಳಂಗ ಅವ್ರು ಬದುಕ್ತಾ ಇದ್ರು. ಗೊತ್ತು ಗುರಿ ಇಲ್ಲ, ಡಿಸಿಪ್ಲಿನ್ ಇಲ್ಲ, ಅಡಿಗೆ ಮನೆಯಲ್ಲಿ ಪರಸ್ಪರ ಸಹಕಾರ. ನಳಿನಿಕಾಂತ ಗುಪ್ತರು ಅನ್ನ ಮಾಡಿದ್ರೆ ಬೋನಿ ದಾಲ್ ಮಾಡ್ತಾ ಇದ್ರು, ವಿಜಯನಾಗ್ ಪಲ್ಯ ಮಾಡ್ತಾ ಇದ್ರು. ಯಾರೋ ಒಬ್ಬ ಸೇವಕ ಅವನೋಗೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದ್ದ. ಆ ರೀತಿ ಪರಿಸ್ಥಿತಿ. ಬೇಕಾದಷ್ಟು ಗ್ರಂಥ ರಾಶಿ ಇದೆ ಶ್ರೀ ಅರವಿಂದರ ಸುತ್ತ, ಅದನ್ನ ಇಡಕ್ಕೊಂದ್ ಶೆಲ್ಫ್ ಇಲ್ಲ. ಬೊಂಬುಗಳನ್ನ ಆ ಕಡೆ ಈ ಕಡೆ ನಿಲ್ಲಿಸ್ಬಿಟ್ಟು ಅದ್ರ ಮೇಲೆ ಸುಮ್ಮನೆ ಎಲ್ಲಾನು ಜೋಡಿಸಿದ್ದಾರೆ. ಧೂಳು ಕುಡ್ಕೊಂಡ್ ಬಿದ್ದಿದೆ ಅದು. ಕೆಳಗಡೆ ಚಾಪೆಗಳು, ಅದೇ ಫರ್ನಿಚರ್ ಮನೇಲಿ. ನಾಲ್ಗೆ ರುಚಿ ಅಂತೂ ಇಲ್ವೇ ಇಲ್ಲ. ಅಪರೂಪಕ್ಕೊಮ್ಮೆ ಒಂದ್ ಸರಿಯಾದ ಊಟ ಸಿಕ್ಕಿದ್ರು ಉಂಟು, ಇಲ್ಲದ್ರಿಲ್ಲ. ಆ ಪರಿಸ್ಥಿತಿ. ಶ್ರೀ ಅರವಿಂದ್ರದ್ದು ಗೊತ್ತೇ ಇದೆ ನಮ್ಗೆಲ್ರು. ಅವರು ಡಿವೈನ್ ಜೆಂಟ್ಲ್ಮನ್. ಉಪ್ಪಿತ್ತ ಕೇಳಲ್ಲ, ಇಲ್ವಾ ಕೇಳಲ್ಲ, ಪಲ್ಯ ಇದೆಯಾ ಓಕೆ, ಇಲ್ವಾ ಓಕೆ. ಅವರಿಂದ ಯಾವ ಧ್ವನಿ ಇಲ್ಲ. ಯಾಕೆ? ಸಮತ್ವದ ಮೂರ್ತಿ ಅವರು. ಈ ತರದ ಪರಿಸ್ಥಿತಿಗೆ ಶ್ರೀಮಾತೆಯವ್ರು ಬರ್ತಾರೆ. ಎಂತ ಒಂದು ಸಂಗತಿ ನೋಡಿ. ಏನ್ ಮಾಡೋದೀಗ? ಅದು ನಮ್ಮ ಭಾರತದ ಮಹಿಳೆ ಅಲ್ಲ, ಅರ್ಥ ಮಾಡ್ಕೊಳಕ್ಕೆ. ಇವ್ರ ಎದುರಿಗೆ ಮಾತಾಡ್ಬೇಕಾದ್ರೆ ವಿಜಿಲೆನ್ಸ್ ಇರ್ಬೇಕು, ಎಚ್ಚರಿಕೆ. ಏನೋ ಮಾತಾಡಕ್ಕಾಗಲ್ಲ. ಡ್ರೆಸ್ ಸೆನ್ಸ್ ಇರ್ಬೇಕು. ಹೆಂಗೆಂಗೋ ಇರಕ್ಕಾಗಲ್ಲ. ಮನೆ ಒಳಗೆ ಎಲ್ಲ ಬದಲಾಗ್ಬಿಡುತ್ತೆ ಇದ್ದಕ್ಕಿದ್ದಂಗೆ. ಮೊದಲು ಇರ್ಸು ಮುರ್ಸು, ಅನ್ಈಸಿನೆಸ್, ಎಂಬರಾಸ್ಮೆಂಟ್, ಮುಜುಗರ ಎಲ್ಲಾನು ಅನುಭವಿಸಿದಂತ ಇವರು ಕೆಲವೇ ತಿಂಗಳಲ್ಲಿ ಶ್ರೀಮಾತೆಯವರು, ಡೊರೋತಿ ಕೂಡ, ದತ್ತ ಕೂಡ, ಮಾಧುರ್ಯ ಇತ್ತು ಆಕೆ ಧ್ವನಿಯಲ್ಲಿ. ತಮ್ಮ ಉತ್ತಮವಾದಂತ ಗುಣ ತಿಳುವಳಿಕೆಯಿಂದ ಇವರೆಲ್ಲರ ಹೃದಯವನ್ನ ಗೆದ್ದುಕೊಳ್ಳುತ್ತಾರೆ. ಇದು ದೇವ ಸಂಘದ ಆರಂಭದ ಹೆಜ್ಜೆಗಳು. ಚಾಪೆ ಇದ್ದ ಜಾಗದಲ್ಲಿ ನಿಧಾನ. ಏನು ಹೇಳಿದ್ರೆ, ಡೇ ಬೈ ಡೇ ಆರ್ಡರ್ ಬಿಗ್ಯಾನ್ ಎವಾಲ್ವಿಂಗ್ ಔಟ್ ಆಫ್ ದ ಓಲ್ಡ್ ಖಯಾಸ್. ಶ್ರೀ ಮಾತೆಯವರ ಸನ್ನಿಧಿ ಅಂದ್ರೆ ವ್ಯವಸ್ಥೆ, ಆರ್ಗನೈಸೇಷನ್. ಅದು ಆರ್ಗನೈಸ್ ಆಗುತ್ತೆ ಎಲ್ಲವೂ ಕೂಡ. ಇದ್ದಕ್ಕಿಂತ ಎಲ್ರಿಗೂ ರೂಮ್ನಲ್ಲೆಲ್ಲ ಒಂದು ಚಿಕ್ಕ ಟೇಬಲ್ಲು, ಒಂದು ಚೇರು, ಒಪ್ಪ ಗೋರಣ ಅಚ್ಚುಕಟ್ಟುತನ ಎಲ್ಲ ಬಂದು ಬಿಡತ್ತೆ. 1921 ಅಂಬಾಲಾಲ್ ಪುರಾಣಿ ಅವರು ಬರ್ತಾರೆ. 23 ಟಿವಿ ಕಪಾಲ ಶಾಸ್ತ್ರಿ ಅವರು ಮುಂಚೆನೂ ಬಂದು ದರ್ಶನ ಪಡಿತಾರೆ. ಶ್ರೀ ಚಂಪಕ್ಲಾಲ್ ಅವರು ಅಂತಿಮವಾಗಿ 1923 ಬರ್ತಾರೆ. 20 ಆಜುಬಾಜಲ್ಲಿ ಇವೆಲ್ಲ ನಡೆಯೋದು. ದೇವಸಂಘದ ನಿರ್ಮಾಣ ಆಗೋದು. ಚಂಪಕ್ಲಾಲ್ ನೋಡಿದ ತಕ್ಷಣ ಹೇಳ್ತಾರೆ ಶ್ರೀಮಾತೆಯವರು, ಗುಜರಾತಿಂದ ಬಂದಿದ್ರು ಅವರು. ಶ್ರೀ ಅರವಿಂದರು ಪ್ರಣಾಮ ಮಾಡಿದ್ರಂತ ಚಂಪಕ್ಲಾಲು. ಮಾಡದ್ಮೇಲೆ ಅವ್ರಿಗನ್ಸ್ತಂತೆ, ಪ್ರಣಾಮ ಮಾಡದ್ಮೇಲೆ ದೇರ್ ಇಸ್ ನಥಿಂಗ್ ಮೋರ್ ಟು ಡೂ ಇನ್ ಮೈ ಲೈಫ್. ಮುಗಿದೋಯ್ತು ಕತೆ. ದೇರ್ ಇಸ್ ನಥಿಂಗ್ ಮೋರ್ ಟು ಡೂ ಇನ್ ಮೈ ಲೈಫ್. ಪ್ರಣಾಮ ಮಾಡಿದ್ದೆ ಆಯ್ತು, ಇನ್ನೇನ್ ಪಡಿಬೇಕಾದ್ದಿಲ್ಲ, ಆಗೋಯ್ತಂತ ಅನ್ನಿಸ್ಬಿಡ್ತಂತ ಚಂಪಕ್ಲಾಲ್ಗೆ. ಅವರನ್ನ ನೋಡಿದ ಶ್ರೀಮಾತೆಯವರು ಹೇಳ್ತಾರೆ, ಈತನೊಬ್ಬ ಹುಟ್ಟಿನಿಂದಲೇ ಭಗವತ್ ಸೇವಕ. ಜನ್ಮಜಾತವಾಗಿ ಬಂದದ್ದು ಅವರಿಗೆ ಭಗವಂತನ ಸೇವೆ ಎಂಬ ಸ್ವಭಾವ, ಸ್ವಧರ್ಮ. ಈಗ ಇವರೆಲ್ಲ ಬಂದು ನಿಧಾನವಾಗಿ ನಂತರ ನಾವು 1926 ಸಿದ್ಧಿ ದಿನದ ಕಡೆಗೆ ಇಲ್ಲಿದ್ದೆಲ್ಲ ಹೋಗ್ತೀವಿ. ತುಂಬಾ ಇವೆಲ್ಲ ಅಧ್ಯಯನ ಯೋಗ್ಯವಾದಂತ ವಿಚಾರಗಳು. ಇದು ಒಂದೊಂದನ್ನೇ ಸ್ಟಡಿ ಮಾಡ್ತಾ ಹೋಗೋದು ಕೂಡ ಇಂಟಿಗ್ರಲ್ ಯೋಗದ ಭಾಗವಾಗಿದೆ. ನಾವು ತತ್ವವನ್ನು ಮಾತ್ರ ಅಧ್ಯಯನ ಮಾಡಿದ್ರೆ ಸಾಲದು. ಶ್ರೀ ಮಾತೆಯವರ ಜೀವನ ದರ್ಶನ, ಶ್ರೀ ಅರವಿಂದರ ಜೀವನ ದರ್ಶನ, ಅದರ ಒಳಗಡೆ ಪ್ರಸಂಗಗಳನ್ನ ನೋಡ್ತಾ ಹೋದರೆ ಇಂಟಿಗ್ರಲ್ ಯೋಗದ ಕಷ್ಟವಾದಂತಹ ಸಂಗತಿಗಳೆಲ್ಲ ಈ ಜೀವನ ದರ್ಶನದಿಂದ ಸುಲಭವಾಗ್ತಾ ಹೋಗುತ್ತೆ. ಇವೆರಡನ್ನೂ ಕೂಡ ನಾವೆಲ್ಲರೂ ಶ್ರೀ ಅರವಿಂದರ, ಶ್ರೀ ಮಾತೆಯವರ ಮಕ್ಕಳಾಗಿ, ಅವರ ಪ್ರೇಮಿಗಳಾಗಿ, ಅವರ ಭಕ್ತರಾಗಿ ನಿರಂತರವಾಗಿ ಮಾಡೋಣ. ಯಾವ್ಯಾವುದಕ್ಕೂ ಅಡಿಕ್ಟ್ ಆಗಿದ್ವಿ, ನಾವು ಇದಕ್ಕೆ ಅಡಿಕ್ಟ್ ಆಗ್ಬಿಡೋಣ. ಅಡಿಕ್ಷನ್
ನಾವು ಖುಷಿಯಾಗಿ ಹೇಳ್ಕೊಳ್ಬೇಕು, ನಾ ಐ ಆಮ್ ಅಡಿಕ್ಟೆಡ್ ಟು ಮದರ್ ಅಂತ ಹೇಳ್ಕೊಳ್ಬೇಕು. ಆ ಸ್ಥಿತಿ ನಮಗೆ ಉಂಟಾಗ್ಲಿ. ಶ್ರೀಮಾತೆಯವರು ಅದನ್ನು ಕೊಡಬೇಕು ಅಂತಾನೆ ಇಲ್ಲಿಗೆ ಬಂದು ಅಂತಿಮವಾಗಿ ಫಾರ್ ಗುಡ್ ಅಂತೀವಲ್ಲ, ಡಿಸೈಸಿವ್ಲಿ, ನಿರ್ಣಾಯಕವಾಗಿ ನೆಲೆ ನಿಂತಿದ್ದಾರೆ. ಶ್ರೀಮಾತೆಯವರ ಚರಣ ಕಮಲಗಳಿಗೆ, ಶ್ರೀ ಅರವಿಂದರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕವಾದಂತ ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಇಂಥ ಒಂದು ಪವಿತ್ರ ದಿನ ಶ್ರೀ ಮಾತೆಯವರನ್ನ ಕುರಿತು ಧ್ಯಾನಿಸಿ ಇಷ್ಟೆಲ್ಲ ವಿಚಾರಗಳ ಸೂಕ್ಷ್ಮವಾದಂತ ಅರ್ಥಗಳನ್ನ, ಮರ್ಮಗಳನ್ನ ತಿಳಿದು ನಾನು ಅದನ್ನ ಜೀರ್ಣಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಂತ ಬೆಂಗಳೂರು JP ನಗರದ ಶ್ರೀ ಅರವಿಂದೋ ಕಾಂಪ್ಲೆಕ್ಸ್ ಟ್ರಸ್ಟ್ನ ಮುಖ್ಯಸ್ಥರಾದಂಥ ಶ್ರೀ ಅಜಿತ್ ಸಬ್ನೇತ್ ಸರ್ ಅವರಿಗೆ, ಇದೆಲ್ಲವನ್ನ ವ್ಯವಸ್ಥೆ ಮಾಡಿಕೊಟ್ಟಂತ ವೈಶಾಲಿ ಅಕ್ಕ ಅವರಿಗೆ, ಇದನ್ನ